ಓ ನಮಸ್ಕಾರ. ನಿಮಗೆ ಮೈಕ್ ಯಾಕೆ? ಓಕೆ ಕೊಡಪ್ಪ ಅವ್ರಿಗೆ ಮೈಕು. ಅವನಿದೆಲ್ಲ. ಹಾಯ್ ಉಪಿ ಸರ್. ಇಲ್ಲಿ ಸರ್, ಇಲ್ಲಿ 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 ಸರ್, ಇಲ್ಲಿ ನಿಮ್ಮ ಬಲಗಡೆ ಸರ್. ವಾರ್ನರ್ ಚೆನ್ನಾಗಿದೆ. ಎಲ್ರಿಗೂ ನಮಸ್ಕಾರ. ಹೇಳಿ ಹೇಳಿ. ವಾರ್ನರ್ ಚೆನ್ನಾಗಿದೆ. ನೀವು ಕೊಟ್ಟಿರೋ ವಾರ್ನರ್ ಭಯ ಹುಟ್ಟಿಸುತ್ತೆ ಸರ್. ನಿಮ್ಮ ಪ್ರಕಾರ 2040ಕ್ಕೆ ಈ ಥರದ ಒಂದು ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ ಅಂತ ಅನ್ಸುತ್ತೆ ಸರ್, ನಿಮ್ಮ ಪರ್ಸನಲ್ ಆಗಿ? ಅಲ್ಲ, ನೀವ್ ಹೇಳ್ಬೇಕು, ಇದೆಲ್ಲ ನೀವು ಮಾತಾಡ್ಲಿ ಅಂತ ಬಿಟ್ಟಿರೋದು. ಆದ್ರೆ ಸೂಪರ್ ನೀವು ಹೇಳಿದ್ರಿ 2030ಕ್ಕೆ ಇಲ್ಲಿ ಲೈಟಿಂಗ್ ಇರೋದಾ? ಓಕೆ. 2030ಕ್ಕೆ ನೀವು ಇಮ್ಯಾಜಿನರಿ ಒಂದು ಜಗತ್ತನ್ನ ತೋರಿಸಿದ್ರಿ ಸೂಪರ್ ಅಲ್ಲಿ. ಅವಾಗ ಕೈ ತೋರಿಸಿದ್ದೆ ಹಿಂಗೆ ಅಂತ, ನೀವು ನಮಗೆ ವಾಪಸ್ ಕೈ ತೋರಿಸ್ಬಿಟ್ರಿ. ಅದಕ್ಕೆ ನಾವು ನಿಮ್ಗೆ ಇದನ್ನ ತೋರಿಸ್ತಾ ಇದೀವಿ ಅಷ್ಟೇ ಸರ್. ವಾರ್ನರ್ ಆಯ್ತು, ಟ್ರೈಲರ್ ಬರುತ್ತಾ? ಏನಂದ್ರಿ? ವಾರ್ನರ್ ಆಯ್ತು, ಟ್ರೈಲರ್ ಬರುತ್ತಾ? ಬೇಕಾ ಟ್ರೈಲರ್? ಟ್ರೈಲರ್ ಟೀಸರ್ ಬೇಡ ಅಂತಾನೆ ವಾರ್ನರ್ ಬಿಟ್ಟಿರೋದು. ಸರ್, ನಿನ್ನೆ ಸುದೀಪ್ ಸರ್ ಒಂದು ಮಾತನ್ನ ಹೇಳಿದ್ರು. 25ಕ್ಕೆ ಅವ್ರು ಬರ್ತಾ ಇದ್ದಾರೆ ಮ್ಯಾಕ್ಸಲ್ಲಿ. 5 ದಿನ ಮುಂಚೆ ನಮ್ಮ ಗುರುಗಳು ಬರ್ತಾರೆ, ಆಮೇಲೆ ನಾನು ಶಿಷ್ಯ ಬರ್ತೀನಿ ಅಂತಂದರು. ನಿಮ್ಗೆ ಏನು ಅನ್ಸುತ್ತೆ ಸರ್? ಅವ್ರು ಹೇಳಿದ್ರ ಮೇಲೆ ಇನ್ನೇ ನಾನೇನು ಮಾತಾಡೋದಿದೆ, ಅವರೇ ಮಾತಾಡ್ಬಿಟ್ಟಿದ್ದಾರೆ ಎಲ್ಲ ನಿಮಗೆ. ಸರ್ ನಮಸ್ಕಾರ. ಕೇಳ್ಬೋದಾ ಸರ್? ಖಂಡಿತ ಅಮ್ಮ. ಸರ್, ಫಸ್ಟ್ ಆಫ್ ಆಲ್ ರಿಯಲಿ ಅ ನೈಸ್ ವಾರ್ನರ್ ಸರ್. ಇಟ್ಸ್ ಅ ಗುಡ್ ಒನ್. ಓ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಅಂದ್ರೆ ಇದು ಇದಲ್ವಾ ನಿಜವಾದ ಇದಂದ್ರೆ? ಅಂದ್ರೆ ಇದು ಬಹಳ ಕೇಳಕ್ ರೇರ್ ಆಕ್ಚುಲಿ. ಯೂಶಲಿ ಕ್ವಶನ್ ಕೇಳೋ ಮೂಡಲ್ಲೇ ಹೇಳ್ತಾರೆ. ಫಸ್ಟ್ ನೀವು ಅಪ್ರಿಷಿಯೇಟ್ ಮಾಡಿದ್ದೀರಾ, ಅವರು ಅಪ್ರಿಷಿಯೇಟ್ ಮಾಡಿದ್ದಾರೆ, ಅದಕ್ಕೆ ತುಂಬಾ ಥ್ಯಾಂಕ್ಸ್. ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಅಲ್ಲ ಸರ್, ಎಲ್ಲೋ ಒಂದು ಇಂಟರ್ವ್ಯೂಲಿ ಹಿಂಗೆ ಮಾತಾಡ್ತಾ ತಮಾಷೆಗೆ ಒಂದ್ ಕಡೆ ಎಲ್ಲೋ ಒಂದು 5 ವರ್ಷದ ಹಿಂದೆ ಒಬ್ಬ ಪ್ರೆಸ್ ಅವ್ರು ನನ್ನ ಕೇಳ್ತಾರೆ, ಸರ್ ನಾವು ಪ್ರೆಸ್ ಅವರು, ನಾವು ಸಾಮಾನ್ಯ ಜನರಲ್ಲ, ನಮಗೊಂದು ಲಿಮಿಟೇಷನ್ ಇರುತ್ತೆ ಅಂತ ನಾನು ಅವ್ರಿಗೆ ಹೇಳಿದ್ದೀನಿ. ನೀವು ನಿಜವಾದ ಪ್ರಜೆ ಆದಾಗ ನಿಜವಾದ ಪ್ರೆಸ್ ಆಗ್ತೀರಾ, ಪ್ರೆಸ್ ಅವ್ರು ಆಗ್ತೀರಾ, ನೀವು ಪತ್ರಕರ್ತರಾಗ್ತೀರಾ ಅಂತ. ಸೊ ಈಗೀಗ ನಿಜವಾದ ಪ್ರಜೆಗಳಾಗ್ತಾ ಇದ್ರೆ ನೀವು, ತುಂಬಾ ಖುಷಿ ಅನಿಸ್ತಾ ಇದೆ. ಸರ್, ವಿ ಆರ್ ಆಲ್ ಟಾಕಿಂಗ್ ಫ್ರಮ್ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಓನ್ಲಿ ಸರ್. ಥ್ಯಾಂಕ್ ಯು. ಓಕೆ. ಒಂದು ಸರ್, ನಾವು ಒಂದು ನೋಡಿದ್ದು, ನೀವು ಸ್ಟಾರ್ಟಿಂಗ್ ಮುಹೂರ್ತದ ಟೈಮಲ್ಲೆಲ್ಲ ನಾಮ ಹಾಕೊಂಡು ಬರ್ತಾ ಇದ್ರಿ. ಆ ಸಿಗ್ನೇಚರ್ ಸ್ಟೈಲೇ ಹೊಟ್ಟೋಗ್ಬಿಟ್ಟಿದೆ ನಿಮ್ಮ ಮಕ್ಕಳಿಂದ. ಸೊ ಆರ್ ಯು ರೆಡಿ ಟು, ಅಂದ್ರೆ ಆಡಿಯನ್ಸ್ಗೆ ನಾಮ ಹಾಕಕ್ಕೆ ರೆಡಿ ಆಗಿದ್ದೀರಾ ಅಂತ? ನೋಡ್ಕೊಳ್ಳಿ, ಕನ್ನಡಿಲಿ ನೋಡ್ಕೊಂಡ್ ಬಂದಿಲ್ವ ನೀವು? ಓಕೆ, ಕಮಿಂಗ್ ಟು ವಾರ್ನರ್, ಆ್ಯಕ್ಚುಲಿ ಒಂದೇನಂದರೆ ಇಲ್ಲೆಲ್ಲೋ ಇಟ್ ಮಿರರ್ಸ್ ದ ಪ್ರೆಸೆಂಟ್ ಸಿಸ್ಟಮ್, ದ ಗೌರ್ಮೆಂಟ್. ನೀವು ಈ ಥರನೇ ಗೌರ್ಮೆಂಟ್ ಮುಂದುವರೆದ್ರೆ ನಿಮಗೆ ಬಾಳೆಹಣ್ಣು ಖರೀದಿ ಮಾಡೋಕ್ಕೂ ಕಾಸಿರಲ್ಲ, ಕೈಗೆ ಚಿಪ್ ಸಿಗುತ್ತೆ ಅಂತ ಏನೋ ಹೇಳಕ್ಕೆ ಹೊರಟಿದ್ದೀರ ಅಂತ, ಸಿಂಪಲ್ ಆಗಿ ಹೇಳೋಕ್ಕೆ. ಇಸ್ ದಿಸ್ ದ ಬಾಟಮ್ ಲೈನ್ ಆಫ್ ದಿಸ್ UI? ನೀವೇ ಹೇಳ್ಬಿಟ್ರಲ್ಲ ಬಾಟಮ್ ಲೈನ್. ಅಲ್ಲ, ಐ ಆಮ್ ಜಸ್ಟ್ ಆಸ್ಕಿಂಗ್ ಯು ಸರ್, ಬಿಕಾಸ್ ದಟ್ ಶೋಸ್ ಲೈಕ್. ಹೇಳಿ, ನಾನು ಏನ್ ಅನ್ಸುತ್ತೋ ತೋರಿಸಿದ್ದೀನಿ, ಇನ್ನು ಅದ್ರ ಬಗ್ಗೆ ನೀವ್ ಹೇಳ್ಬೇಕಲ್ವಾ? ಈಗ ನಾನು ಮತ್ತೆ ಹೌದೌದು ಅಂದ್ರೆ ಹೆಂಗಿರುತ್ತೆ? ಪದೇ ಪದೇ ನಾವೇ ಹೇಳ್ತಾ ಇದೀವಿ ಸರ್, ನಿಮ್ಮಿಂದ ತಿಳ್ಕೊಳ್ಳೋದು. ನಿಮ್ಗೆ ಏನ್ ಅನಿಸಿಕೆ? ಬಿಕಾಸ್ ಆರ್ ಯು ಓಕೆ ಆಸ್ ಅನ್ ಆಡಿಯನ್ಸ್, ಇಫ್ ವಿ ಆಸ್ಕ್ ಯು ದಿಸ್ ಕ್ವೆಶನ್, ಏನಂತ ನೀವು ಹೇಳ್ತೀರಾ? ಇದು ದ ಕೈಂಡ್ ಆಫ್, ಅಂದ್ರೆ ಮುಂದೆ ಲೈಕ್ ಇನ್ಫ್ಲೇಷನ್ನು, ಕೋವಿಡ್, ವಾಟ್ ಎವರ್ ಸಿಸ್ಟಮ್, ಏನಂದರೆ ಅಲ್ಲಿ ಎಲ್ಲರೂ ಮೆನ್ ಗೋ ಟು ದ ಮಾಸ್ ಅಂತ ನೀವು ಎಲ್ಲರೂ ಮಾಸಕ್ಕೆ ಕಳಿಸ್ತಾ ಇದ್ದೀರಾ ಅಂತ ಅಲ್ಲಿ ಹೇಳ್ತಾ ಇದ್ದೀರಾ. ಬಟ್ ಇಲ್ಲಿ ಫ್ಯೂಚರಿಸ್ಟಿಕ್ ನೋಡಿದರೆ ಬಾಳೆಹಣ್ಣು ತಗೊಳ್ಳೋಕ್ಕೂ ಕಾಸಿರಲ್ಲ ಅಂತ ಒಂದು ಸಿಂಬಾಲಿಕ್ ಆಗಿ ಹೇಳಿದ್ದೀರಾ. ಸೊ ವಿ ಆರ್ ಆಸ್ಕಿಂಗ್, ಇಸ್ ದಿಸ್ ದ ಯು ಆರ್ ಟಾರ್ಗೆಟಿಂಗ್, ಆರ್ ಯು ಐ ಓಪನರ್ ಫಾರ್ ದ ಪ್ರೆಸೆಂಟ್ ಕರೆಂಟ್ ಸಿಸ್ಟಮ್ ಅಂತ? ಇಲ್ಲ, ಅದು ಕೇಳಿ, ಟ್ವಿಸ್ಟು ಈಗಲೇ ಹೇಳ್ಬಿಟ್ರೆ ಏನಿರುತ್ತೆ, ನೀವು ಥಿಯೇಟರ್ ನೋಡಿದಾಗ ಇನ್ನೊಂದು ಟ್ವಿಸ್ಟ್ ಇರುತ್ತೆ. ಈಗ ಇದೇ ಸಿನಿಮಾ ಅನ್ಕೊಂತೀರಾ, ಫಸ್ಟ್ ಒಂದು ಬಂದಾಗ ಅದೇ ಸಿನಿಮಾ ಅನ್ಕೊಂಡ್ರಿ, ಆ ಥರ ಅಲ್ವಾ? ಆ ಒಂದು ಥ್ರಿಲ್ ನಾನು ಕಳೆಯೋಕೆ ಇಷ್ಟಪಡಲ್ಲ, ಇಲ್ಲೇ ಹೇಳ್ಬಿಟ್ಟು. ಓಕೆ ಸರ್. ಉಪಿ ಸರ್ ನಮಸ್ತೆ. ಇಲ್ಲಿ ಕಾರ್ತಿಕ್, ಪ್ರಜಾ ಟಿವಿಯಿಂದ. ನಮಸ್ಕಾರ ಸರ್. ವಾರ್ನರ್ ಬಹಳ ಪ್ರಸ್ತುತವಾಗಿದೆ. ತೆರೆ ಮೇಲೆ ಒಂದಷ್ಟು ಸಮಸ್ಯೆಗಳು ಕಾಣಿಸುತ್ತೆ ಆ ವಾರ್ನರ್ ಬರೋದಕ್ಕಿಂತ ಮುಂಚೆ. ವಿಶ್ವದ ಜನಸಂಖ್ಯೆ 8 ಬಿಲಿಯನ್ ದಾಟ್ತಾ ಇದ್ದೀವಿ. ನಿಮಗೆ ಒಬ್ಬ ಮನುಷ್ಯನಾಗಿ ಹೇಳಿ ಸರ್, ಆ ಸಮಸ್ಯೆಗಳೆಲ್ಲವೂ ಕೂಡ ಆ ಸಮಯಕ್ಕೆ ಬಗೆಹರಿಯುತ್ತಾ? ನಮ್ಮನ್ನು ನಾವು ಕೇಳ್ಕೊಬೇಕು ಎಲ್ಲರೂ. ಇದು ಎಲ್ಲಿವರೆಗೂ ಹೋಗಲ್ವೋ, ನೀವು ಹೇಳಿ, ನೀವು ಮಾಡಿ, ನೀವು ನೋಡಿ ಅನ್ನೋವರೆಗೂ ಈ ಸಮಸ್ಯೆಗೆ ಪರಿಹಾರ ಸಿಗಲ್ಲ. ಯು ಅಂಡ್ ಐ ಸೇರಿದ್ರೆ ಮಾತ್ರ ಈ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಸರ್ ನಮಸ್ತೆ. ಈಗ ಪ್ರಮುಖವಾಗಿ ಏನಂತಂದರೆ, ನೀವು ಒಂದೇ ಒಂದು ಡೈಲಾಗ್ ಹೇಳಿದ್ರಿ. ಸಹಜವಾಗಿ ಉಪ್ಪಿ ಸರ್ ಸಿನಿಮಾ ಅಂದಾಗ ಡೈಲಾಗ್ಗಳಿಗೂ ಒಂದು ಮಹತ್ವ ಇರುತ್ತೆ,
ಒನ್ ಡೈಲಾಗಲ್ಲೇ ಇಡೀ ಸಿನಿಮಾನ ಅರ್ಥ ಮಾಡಿಸುವಂಥ ಪ್ರಯತ್ನ ಆಗಿದೆ ಅಂತ ಹೇಳ್ಬೋದು ಸರ್. ಈ ಧಿಕ್ಕಾರಕ್ಕಿಂತ ಅಧಿಕಾರ ಮುಖ್ಯ ಅನ್ನೋಂಥದ್ದು. ಈ ಪವರ್ ಸಿಸ್ಟಮ್ನ ಉಪ್ಪಿ ಸರ್ ಪರ್ಸ್ನಲ್ ಲೈಫಲ್ಲಿ ಎಷ್ಟು ಬಿಲೀವ್ ಮಾಡ್ತಾರೆ? ಯಾಕಂತಂದರೆ ನೀವು ಒಬ್ಬ ರಾಜಕಾರಣಿಯ ವಿಂಗಲ್ಲೂ ಕೂಡ ಯೋಚನೆ ಮಾಡ್ತೀರಿ, ಸೋಷಿಯಲ್ ಲೈಫ್ ವಿಚಾರವಾಗಿಯೂ ನೀವಂದರೆ ಒಂದಿಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇರ್ತೀರಿ. ಸೊ ಈ ಸಾಧ್ಯತೆಗಳು ಅಂದರೆ ನೀವು ತೋರಿಸುವಂಥ ಸಿನಿಮಾ ಸಾಧ್ಯತೆಗಳು ಜನರಿಗೆ ಎಲ್ಲೋ ಅರ್ಥ ಆಗಿ ಬದಲಾಗುವಂಥದ್ದಾದರೆ ನಿಮ್ಮ ಹಿಂದಿನ ಸಿನಿಮಾಗಳು ಕೂಡ ಸಾಕಷ್ಟು ಸಂದೇಶವನ್ನು ಕೊಡುತ್ತೆ. UI ಪರ್ಟಿಕ್ಯುಲರ್ ಆಗಿ ಅದಕ್ಕೆ ಎಷ್ಟು ಸ್ಫೂರ್ತಿ ಆಗ್ಬೋದು ಅನ್ನುವಂಥದ್ದು ಸರ್. ಅಲ್ಲ, ಇದರಲ್ಲಿ ಒಂದಿದೆ ಆ್ಯಕ್ಚುಲಿ ಅದನ್ನು ಭಾಳ ಕಷ್ಟ ಆಗ್ಬೋದು ನಿಮ್ಗೆ ಅದು ಅರ್ಥ ಮಾಡ್ಕೊಳ್ಳೋದು. ಎಸ್ ಸರ್. ಬಟ್ ಅರ್ಥ ಮಾಡ್ಕೊಂಬಿಟ್ರೆ ಮಾತ್ರ ನೀವು ನಿಜವಾಗ್ಲೂ ಎಕ್ಸ್ಟ್ರಾಂಡ್ರಿ ಆಗ್ಬಿಡ್ತೀರಾ. ಫುಲ್ ಪಿಕ್ಚರ್ ಹಂಗಿರಲ್ಲ. ಫುಲ್ ಪಿಕ್ಚರ್ ಬೇರೆ ಥರನೇ ಇರುತ್ತೆ, ನಿಮಗೆಲ್ಲ ಮಜಾ ಸಿಗುತ್ತೆ, ಎಲ್ಲ ರೀತಿಯೂ ಇರುತ್ತೆ. ಬಟ್ ಒಂದು ಎಲಿಮೆಂಟ್ ಇದೆ, ಅದು ಭಾಳ ಕಷ್ಟ ಅರ್ಥ ಆಗೋದು. ಅದು ಯಾರೋ ಒಬ್ರಿಗೆ ಅರ್ಥ ಆದರೆ ಅವ್ರು 10 ಜನಕ್ಕೆ ಹೇಳಲೇಬೇಕು, ಅಷ್ಟು ಮಾತ್ರ ಹೇಳಬಲ್ಲೆ ಸರ್. ರಿಯಲ್ ಲೈಫಲ್ಲಿ ಉಪ್ಪಿ ಸರ್ಗೆ ಪವರ್ ಸಿಕ್ಕರೆ ಏನಾಗುವಂಥ ಒಂದು ದೊಡ್ಡ ಡ್ರೀಮ್ ಇದೆ ಸರ್? ಏನು ಚೇಂಜ್ ಮಾಡುವಂಥ ಚಾಲೆಂಜ್ ಇದೆ ಸರ್? ನಿಮ್ಮ ತೋರಿಸಿದ್ದೀನಲ್ಲ, ಪವರ್ ಸಿಕ್ಕರೆ ಏನು ಮಾಡ್ತೀನಿ ಅಂತ. ಅಲ್ಲ ಸರ್, ಈ ಗಡಗಡ ಅಷ್ಟೇ. ಅಷ್ಟೇನಾ ಸರ್ ಅದಕ್ಕೆ ಸೊಲ್ಯೂಷನ್ನು? ಸರ್ ಫೈನಲಿ ಒಂದು ಪ್ರಶ್ನೆ ನಿನ್ನೆ ಕೂಡ ಸುದೀಪ್ ಸರ್ ಕೇಳಿದ್ವಿ. ಕನ್ನಡ ಚಿತ್ರೋದ್ಯಮದಲ್ಲಿ ಈ ಡಿಸೆಂಬರ್ ತಿಂಗಳು ಅನ್ನುವಂಥದ್ದು ಸ್ಟಾರ್ಗಳಿಗೆ ಲಕ್ಕಿಯೆಸ್ಟ್ ಅಂತಂದು ರಿಲೀಸ್ ಮಾಡುವಂಥದ್ದ, ಅಥವಾ ನಿಮಗೆ ಈ ಅದೃಷ್ಟದ ಮೇಲೆ ಎಷ್ಟೊಂದು ನಂಬಿಕೆ ಇದೆ, ಮತ್ತು ಪರ್ಟಿಕ್ಯುಲರ್ ಆಗಿ ಈ ಕ್ಲಾಶ್ ವಿಚಾರವಾಗಿ ಹೇಗೆ ನೀವು ತೊಗೊಳ್ತಾ ಇದ್ದೀರಿ ಅನ್ನೋದು? ಇಲ್ಲ, ಆ ಥರ ಅಲ್ಲ. ಏನಂದರೆ ಈ ಹಾಲಿಡೇ ಸೀಸನ್ನ ಎಲ್ಲರೂ ಬಯಸ್ತಾರೆ ಆ್ಯಕ್ಚುಲಿ. ಬಿಕಾಸ್ ಹಾಲಿಡೇಸ್ ಇದ್ದಾಗ ಜಾಸ್ತಿ ಜನ ಥಿಯೇಟ್ರಿಗೆ ಬರ್ತಾರೆ. ಆ ಒಂದು ಇದಿರೋದ್ರಿಂದ ನೋಡಿ, ಹಾಲಿಡೇ ಸೀಸನಲ್ಲಿ ತುಂಬ ದೊಡ್ಡ ದೊಡ್ಡ ಸಿನಿಮಾಗಳು ಬರ್ತವೆ, 2-3 ಸಿನಿಮಾಗಳು ಬರುತ್ತೆ. ಏನಂದರೆ ಒಂದು ಧೈರ್ಯ. ಹಾಲಿಡೇಸ್ ಇಲ್ಲದೆ ಇದ್ದಾಗ ಸ್ವಲ್ಪ ಭಯ ಇರುತ್ತೆ. ಹಾಲಿಡೇಸ್ ಇದ್ದಾಗ ತಡ್ಕೊಳ್ಳುತ್ತೆ, 2 ಸಿನಿಮಾ ಅಲ್ಲ 3 ಸಿನಿಮಾ ತಡ್ಕೊಳ್ಳುತ್ತೆ ಅಂತಲೇ ಎಲ್ಲ ಲ್ಯಾಂಗ್ವೇಜಲ್ಲೂ ಕೂಡ ತುಂಬ ಸಿನಿಮಾ ರಿಲೀಸ್ ಮಾಡ್ತಾರೆ. ಆ ಥರ ಅಷ್ಟೇ, ಅದು ಇನ್ನೇನಿಲ್ಲ. ಹಾಯ್ ಸರ್. ಸರ್ ಹಾಂ ಸರ್, ಇಲ್ಲಿ ರಮೇಶ್ ಸರ್, ಟಿ ಹೇಳಿ ಸರ್. 2010ರಲ್ಲಿ ಸೂಪರ್ ಸಿನಿಮಾ ಬರುತ್ತೆ. ಅದು 2035ಕ್ಕೆ ಭಾರತ ಹೇಗಿರುತ್ತೆ ಅನ್ನೋದು ಅಡ್ವಾನ್ಸ್ಡ್ ಕತೆ ತೋರಿಸಿದ್ದು. ಹೇಗೇನು ಇಲ್ಲಿ 2024ರಲ್ಲಿ ಸಿನಿಮಾ 2040ರಲ್ಲಿ ಹೇಗಿರುತ್ತೆ ಅಂತ. UI ಸಿನಿಮಾ ಸೂಪರ್ ಸಿನಿಮಾದ ಮುಂದುವರೆದ ಭಾಗನ, ಅಥವಾ ಅದಕ್ಕೂ ಇದಕ್ಕೆ ಏನಾದರೂ ಲಿಂಕ್ ಇದೆಯಾ ಅದು ಸರ್? ಅಲ್ಲ, ಅದು 30 ಅಂತ, ಇದು 40 ಅಂದರೆ ಹೆಂಗೆ ಬೇಕಾದ್ರೆ ಅನ್ಕೊಂಬೋದು ನೀವು. ಯಾಕಂದ್ರೆ 10 ವರ್ಷ ಮುಂದುವರೆದ್ರ ಮೇಲೆ ತೋರಿಸಿರೋದು ಇದು. ಅಲ್ಲ ಸರ್, ಅಗೇನ್ ಕಂಟಿನ್ಯೂಷನ್ ಇರುತ್ತೆ ಆ ಥರ? ಇಲ್ಲ, ಆ ಥರ ಏನಿಲ್ಲ. ಆ ಥರ ಆ ಸಬ್ಜೆಕ್ಟ್ಗೂ ಈ ಸಬ್ಜೆಕ್ಟ್ಗೂ ಸಂಬಂಧ ಇಲ್ಲ. ಇದು ನಿಜ ಹೇಳಬೇಕು ಅಂದರೆ ಕಂಪ್ಲೀಟ್ಲಿ ಮೆಟಫರಿಕಲ್ ಆಗಿರುತ್ತೆ ಈ ಸಿನಿಮಾ. ಒಂದಂತೂ ಹೇಳಕ್ಕೆ ಇಷ್ಟಪಡ್ತೀನಿ, ಸಿಂಬಾಲಿಸಮ್ ಜಾಸ್ತಿ ಇರುತ್ತೆ. ಏನಂದರೆ ನೀವು ಸಿನಿಮಾ ನೋಡಿ, ಒಂದು ನಾರ್ಮಲ್ ಒಂದು ಕಮರ್ಷಿಯಲ್ ಸಿನಿಮಾ ಥರ ನೀವು ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಅಲ್ಲಿ ಟ್ವಿಸ್ಟ್ ಟರ್ನು ಅದೊಂಥರ ಇದ್ದೇ ಇರುತ್ತೆ. ಅದು ಬಿಟ್ಟರೆ ನೀವು ಕರೆಕ್ಟಾಗಿ ನೋಡಿದ್ರೆ ತುಂಬ ಲೇಯರ್ಸ್ಗಳಿರುತ್ತೆ. ಅದರಲ್ಲಿ ನಿಮ್ಗೆ ಅರ್ಥ ಆಗೋ ತುಂಬ ವಿಷಯಗಳಿರುತ್ತೆ. ಅದು ಡಿಪೆಂಡಿಂಗ್ ಅಪಾನ್ ಯು ಓನ್ಲಿ ಅಷ್ಟೇ, ನಿಮ್ಮ ಮೇಲೆ ಮತ್ತೆ ಡಿಪೆಂಡ್ ಅಷ್ಟೇ, ಯಾರು ಹೆಂಗೆ ನೋಡ್ತಾರೆ. ಇವಾಗ ನೋಡಿ, ಈ ಟೀಸರ್ನ ಒಬ್ಬೊಬ್ಬರು ಒಂದೊಂದು ರೀತಿ ಏನೋ ವಿಮರ್ಶೆ ಮಾಡ್ತಾ ಇದ್ದಾರೆ, ಒಬ್ಬೊಬ್ರು ಒಂದೊಂದು ರೀತಿ ಯೋಚನೆ ಮಾಡ್ತಿದ್ದಾರೆ, ಆ ಥರ ಅದು. ಬಟ್ ಇಲ್ಲಿ ಒಂದೇ ಒಂದು ಪಾಯಿಂಟ್ ಮಾತ್ರ ಹೇಳಕ್ಕೆ ಇಷ್ಟಪಡೋದು. ಬಟ್ ಇಡೀ ಸಿನಿಮಾ ಬೇರೆ ಬೇರೆ ಲೇಯರ್ಸ್ ಇರುತ್ತೆ, ಬೇರೆ ಬೇರೆ ಥರನೇ ಇರುತ್ತೆ, ಬೇರೆ ಬೇರೆ ಟಾಪಿಕ್ ಇರುತ್ತೆ. ಅದು ನೀವು ಸಿನಿಮಾ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಆ್ಯಕ್ಚುಲಿ. ಸರ್ ಲೋಕೇಶ್ ನ್ಯೂಸ್ ಫಸ್ಟಿಂದ ಸರ್, ಈ ಕಡೆ ಸರ್, ಈ ಕಡೆ ಸರ್. ವಾರ್ನರಲ್ಲೇ ವಾರ್ ಇದೆ, ತುಂಬ ದೊಡ್ಡ ಎಚ್ಚರಿಕೆ. ಥ್ಯಾಂಕ್ಸ್, ಒಳ್ಳೆ ಕಂಟೆಂಟು. ಸೊ ಇಡೀ ಸಿನಿಮಾನ ಹಿಂದಿನ ಕಂಟೆಂಟ್ ನೋಡ್ಕೊಂಡು ಬಂದರೆ ಅದು ಕಲರ್ಫುಲ್ಲು, ಟೋನೇ ಬೇರೆ ಇದೆ, ಕಲರ್ ಟಿಂಟೇ ಬೇರೆ ಇದೆ. ಸೊ ಈ ಕಂಟೆಂಟ್ ಬೇರೆ ಥರ ಇದೆ. ಜೊತೆಗೆ ನಿಮ್ಮ ಐಡಿಯಾಲಜಿ ಅಂದರೆ ಪ್ರಜಾಕೀಯದ ಐಡಿಯಾಲಜಿ ಇಲ್ಲೂ ಎದ್ದು ಕಾಣಿಸ್ತಾ ಇದೆ ಸರ್. ನೀವೊಂದು ವಾರ್ನಿಂಗ್ ಕೊಡ್ತಾನೆ ಇದ್ರಿ. ಒಂದಷ್ಟು ಗ್ಲಿಮ್ಸಸ್ಸಲ್ಲಿ ಅಬ್ಸರ್ವ್ ಮಾಡೋದಾದರೆ, ಒಂದು ಪಿಲ್ಲರ್ಗಳ ಮೇಲೆ ಒಂದು ಮೀಡಿಯಾದ ಒಂದಷ್ಟು LED ಇದರಲ್ಲಿ ಬರುತ್ತೆ. ಅಂದರೆ ಜನಗಳು ನೀವು ಸಾಯ್ತಾನೆ ಇರಿ, ನಾವು ಬದುಕ್ತಾರೆ ಅಂದರೆ ಎಚ್ಚರಿಕೆ ಗಂಟೆ. ಅಂದರೆ ಬಡವರಾಗಿರ್ಬೇಕು, ನಾವು ಚಂದಮಾಮ ಕತೆ ಹೇಳ್ಕೊಂಡು ಇರ್ತೀವಿ ಅನ್ನೋ ಪಾರ್ಟಿಗಳಿಗೆ ಇದು ದೊಡ್ಡ ಎಚ್ಚರಿಕೆ ಆಗಿರುತ್ತೆ ಅಂತ. ಇಲ್ಲ, ನಾನು ಹೇಳೋದಕ್ಕಿಂತ ಅದು ನನ್ನೊಬ್ಬನ ವ್ಯೂ ಪಾಯಿಂಟ್ ಆಗುತ್ತೆ. ನಾನು ಆದಷ್ಟು ನಿಮ್ಮೆಲ್ಲರ ವ್ಯೂ ಪಾಯಿಂಟ್ನ ತರಕ್ಕೆ ಪ್ರಯತ್ನ ಪಡ್ತೀನಿ ಯಾವಾಗಲೂ. ಯಾಕಂದರೆ ಒಂದು ಹೇಳ್ತೀನಿ ಕೇಳಿ, ಒಂದು ಸಿನಿಮಾ ನಾನೊಂದು ಫ್ಯಾಮಿಲಿ ಬಗ್ಗೆ, ಒಬ್ಬ ಹೀರೋ ಬಗ್ಗೆ ಕತೆ ಮಾಡಿದ್ರೆ ಅದು ಆ ಹೀರೋ ಬಗ್ಗೆ ಕತೆ ಆಗುತ್ತೆ. ಅವ್ನ ಎಮೋಷನ್ನು, ಅವನಿದು ನೀವೆಲ್ಲ ನೋಡ್ತೀರಾ, ಖುಷಿ ಪಡ್ತೀರಾ, ನಿಮ್ಮನ್ನು ನೀವು ಆ ಹೀರೋಲ್ಲಿ ನೋಡ್ಕೊತೀರಾ. ಯಾರೋ ಒಬ್ರಿಗೆ ಏನೋ ಪ್ರಾಬ್ಲಮ್ ಆಗ್ತಾರೆ, ಒಬ್ಬ ಹೀರೋ ಎದ್ದು ಬಂದರೆ ಫುಲ್ ಖುಷಿಯಾಗಿ ಬಿಸಿಲು ಹೊಡಿತೀರಾ, ಹೀರೋಗಳನ್ನ ಸೃಷ್ಟಿ ಮಾಡ್ತಾನೆ ಇರ್ತೀರಾ. ಬಟ್ ನನ್ನ ಪ್ರಯತ್ನ ಯಾವಾಗಲೂ ಕೂಡ ಈ ಹೀರೋಗಳನ್ನ ಸೃಷ್ಟಿ ಮಾಡೋದೇ ಆಗಿರುತ್ತೆ. ಅದೇನೋ ಗೊತ್ತಿಲ್ಲ, ನಾನು ಆ ರೂಟಲ್ಲೇ ನನಗೆ ಮನಸ್ಸು ಎಳೀತದೆ. ನನಗೆ ಹಲವಾರು ಕೋಟ್ಯಾಂತರ ಹೀರೋಗಳನ್ನ ಸೃಷ್ಟಿ ಮಾಡಬೇಕು ಅಂತ ಆಸೆ. ಮೊದಲನೇ ಸಿನಿಮಾಯಿಂದ ಇವತ್ತರೆಗೂ ಅದು ಅನಿಸುತ್ತೆ. ಅದನ್ನು ಬೇರೆ ಬೇರೆ ರೀತಿ ಪ್ರಯತ್ನ ಪಡ್ತೀನಿ ಅಷ್ಟೇ. ಇಟ್ ಈಸ್ ನಾಟ್ ಆ್ಯಕ್ಚುಲಿ ಅಬೌಟ್ ಯಾವುದೋ ಒಂದು ಪರ್ಟಿಕ್ಯುಲರ್ ಹೀರೋ ಕತೆ ಅಲ್ಲ ಇದು ನಿಮ್ಮ ಕಥೆನೇ ಆಗಿರುತ್ತೆ. ಬಟ್ ನಿಮ್ಗೆ ನೋಡೋದಕ್ಕೆ ನಿಜವಾದ ಹೀರೋ ಕಥೆನೂ ಆಗಿರುತ್ತೆ. ಅದನ್ನು ಬಿಡೋಕ್ಕಾಗಲ್ಲ, ಯಾಕಂದರೆ ದಟ್ ಈಸ್ ದ ಕಮರ್ಷಿಯಲ್ ಎಲಿಮೆಂಟ್. ಅದೇ ಆ್ಯಕ್ಚುಲಿ ನಿಮ್ಮನ್ನು ಥಿಯೇಟ್ರಲ್ಲಿ ಕೂರಿಸೋದು. ವಿ ಆಲ್ ನೀಡ್ ಸ್ಟೋರೀಸ್, ಎಕ್ಸೈಟಿಂಗ್ ಸ್ಟೋರೀಸ್ ಬೇಕು, ತಿರುವುಗಳು ಬೇಕು, ಎಲ್ಲವೂ ಇರುತ್ತೆ. ಅದರ ಜೊತೆಯಲ್ಲಿ ಇನ್ನೊಂದು ಲೇಯರ್ ಇರುತ್ತೆ ಅಷ್ಟೇ. ಆ ಥರ ಇದು
ಉಪ್ಪಿ ಸರ್, ಇಲ್ಲಿ ನವೀನ್ ಸರ್. ಹಾಂ ಸರ್, ಇದು ಉಪೇಂದ್ರ ಅವರ ಸ್ಟೈಲ್ ಏನು ಅಂತಂದರೆ, ಏನನ್ನೂ ಹೇಳದೆ ಏನನ್ನೂ ತೋರಿಸದೆ ಸಿನಿಮಾ ರಿಲೀಸ್ ಮಾಡ್ತಾ ಇದ್ರಿ ನೀವು ಇಷ್ಟು ದಿನದಲ್ಲಿ. ಬರೀ ಒಂದು ಪೋಸ್ಟ್ ಇಟ್ಕೊಂಡು ಸಿನಿಮಾ ರಿಲೀಸ್ ಮಾಡಿದವ್ರು ನೀವು. UI ಅಂತ ಬಂದಾಗ ತುಂಬ ವಿಷಯಗಳನ್ನು ರಿವೀಲ್ ಮಾಡ್ತಾ ಇದ್ದೀರಾ. ಅಂದರೆ ಪೋಸ್ಟರ್ಸ್ ಬಂತು, ಟೀಸರ್ ಬಂತು, ವೀಡಿಯೋ ಸಾಂಗ್ಗೆ ಬಿಟ್ಟರೆ ಈ ಥರದ್ದೆಲ್ಲ ಬಂದಾಗ ನೀವು ಬಿಟ್ಟಿರೋದೆಲ್ಲ ಜನಕ್ಕೆ ರೀಚ್ ಆಗ್ತಾ ಇದೆ, ಇಷ್ಟಪಡ್ತಾ ಇದ್ದಾರೆ ಅನ್ನೋ ಖುಷಿ ಇದೆಯಾ? ತುಂಬ ವಿಷಯಗಳನ್ನು ಹೇಳ್ತಾ ಇದ್ದೀನ ಅನ್ನೋ ಬೇಜಾರಿದೆಯಾ ನಿಮಗೆ? ಇಲ್ಲ, ಅದು ಒಂದು ವೈಯಕ್ತಿಕ. ಬಟ್ ಈಗ ಪರಿಸ್ಥಿತಿ ಬೇರೆ ಚೇಂಜ್ ಆಗಿದೆ. ಇದಕ್ಕೆ ನನಗೆ, ಶ್ರೀಕಾಂತ್ಗೆ, ನನಗೆ, ನವೀನ್ಗೆ, ನನಗೆ, ಮನೋಹರ್ ತುಂಬ ಕ್ಲಾಶ್ಗಳಾಗೋಗ್ಬಿಟ್ಟಿದೆ. ಯಾಕಂದರೆ ನಾನು ಯಾವಾಗಲೂ ಆಸೆ ಪಡ್ತೀನಿ ಪ್ರತಿ ಒಂದೇ ಒಂದು ಇಂಚು ತೋರಿಸ್ಬಾರ್ದು ಅಂತ ನನ್ನ ಆಸೆ ಸಿನಿಮಾದಲ್ಲಿ. ಬಟ್ ಈಗ ಟ್ರೆಂಡ್ ಬೇರೆ ಥರ ಆಗಿದೆ. ಈಗ ಎಲ್ಲ ಕಡೆ ರೀಚ್ ಆಗಬೇಕು, ಎಲ್ಲರಿಗೂ ಗೊತ್ತಾಗಬೇಕು ಅಂದರೆ ಈ ಟ್ರೈಲರ್ ಟೀಸರ್ ಅನ್ನೋ ಟ್ರೆಂಡ್ ಆಗಿದೆ. ಅದನ್ನು ಬಿಡಲೇಬೇಕು ಅನ್ನೋ ಥರ ಸಾಂಗ್ಗಳು ಬಿಡ್ತಾರೆ, ವೀಡಿಯೋಸ್ಗಳು ಬಿಡ್ತಾರೆ ಎಲ್ಲ. ಸೊ ನನಗೆ ಯಾವಾಗಲೂ ಅದು ಮನಸ್ಸಿಗೆ ಒಪ್ಪಲ್ಲ. ನಾನು ಆ್ಯಸ್ ಎ ಡೈರೆಕ್ಟ್ರಾಗಿ ನೆಕ್ಸ್ಟ್ ಪಿಕ್ಚರನ್ನು ಟ್ರೈ ಮಾಡ್ತೀನಿ. ನಾನು ಒಂದೇ ಒಂದು ವಿಷುವಲ್ಲು ತೋರಿಸದೆ ಸಿನಿಮಾ ರಿಲೀಸ್ ಮಾಡಿ ಹಿಟ್ ಮಾಡಿ ತೋರಿಸ್ಬೇಕು ಅಂತ ನನ್ನ ಆಸೆ. ಗೊತ್ತಿಲ್ಲ ಅದು. ಬಟ್ ಈಗೀಗ ಹೆಂಗಾಗ್ತಿದೆ ಸಿನಿಮಾಗಳು ಅಂದರೆ, ಒಂದು ಸಿಂಪಲ್ ಹೇಳ್ತೀನಿ, ನನಗನ್ಸಿರೋದು ಹೇಳ್ತೀನಿ. ನಾನು ಸರಿ ತಪ್ಪು ಅಂತ ಹೇಳ್ತಿಲ್ಲ, ಇದನ್ನು ನೀವು ಬೇರೆ ಹತ್ರ ತಿಳ್ಕೊಬಾರ್ದು. ಆಮೇಲೆ ಎಲ್ಲರೂ ಒಂದು ಟ್ರೆಂಡಲ್ಲಿ ಹೋಗ್ತಿದ್ದಾರೆ. ಹೆಂಗೆ ಅಂದರೆ, ಈ ಟ್ರೈಲರ್ ಟೀಸರ್ನ ಕಾನ್ಸೆಪ್ಟ್ ಹೆಂಗಾಗ್ಬಿಟ್ಟಿದೆ ಅಂದರೆ, ಒಂದು ಮದುವೆ ಮನೆ ಊಟಕ್ಕೆ ಹೋದಾಗ ಆ ಮದುವೆ ಮನೆಯಲ್ಲಿರೋ ಎಲ್ಲ ಊಟನ ಒಂದು ಇಷ್ಟಿಷ್ಟು ಹಾಕ್ಬಿಟ್ಟು ಒಂದು ಪ್ಲೇಟಲ್ಲಿ ಕೊಟ್ಬಿಟ್ರು ನೋಡ್ಕೊಳ್ಳಿ ಅಂದರೆ ನನಗೆ ಇಡೀ ಸಿನಿಮಾ ಹೆಂಗಿದೆ ಅಂತ ಗೊತ್ತಾಗೋಯ್ತು ಅಲ್ವಾ? ಇದು ಗೊತ್ತಿಲ್ಲ ನನಗೆ, ಇದು ಪ್ಲಸ್ಸೋ ಮೈನಸ್ಸೋ ಗೊತ್ತಿಲ್ಲ. ಬಟ್ ಈ ಟ್ರೆಂಡ್ ಹಂಗಿದೆ, ಏನೂ ಮಾಡೋಕ್ಕಾಗಲ್ಲ. ಯಾಕಂದರೆ ಜನ ಬರಬೇಕು ಅಂದರೆ ಇದು ಮಾಡಲೇಬೇಕು ಅಂತಿದೆ. ಬಟ್ ಹಂಗಂತ ಇದನ್ನು ಒಡೆದು ಮಾಡ್ಬೋದು, ಇಲ್ಲ ಅಂತೇನಿಲ್ಲ. ಆ ಕ್ಯೂರಿಯಾಸಿಟಿ ಕ್ರಿಯೇಟ್ ಬೇರೆ ಥರನೂ ಮಾಡ್ಬೋದು. ಆದಷ್ಟು ನಾವು ಅದನ್ನು ಟ್ರೈ ಮಾಡಿದ್ದೀವಿ. ಇದರಲ್ಲಿ ಆದಷ್ಟು ತುಂಬ ವಿಷಯಗಳನ್ನ ಬಿಟ್ಕೊಟ್ಟಿಲ್ಲ. ಏನಿದ್ರು ಒಂದು ವರ್ಲ್ಡ್ ಗ್ಲಿಮ್ಸ್ ತೋರಿಸಿದ್ದೀವಿ. ಒಂದೆಲ್ಲ ಒಂದು ಸಣ್ಣದಾಗಿ ಇನ್ನೊಂದು ಕೇವಲ ಒಂದು 15 ಡೇಸೇ ಇರೋದ್ರಿಂದ ನಮಗಿವಾಗ ಬೇಕೇ ಬೇಕಾದ್ರೆ ಯಾವಾಗ ರಿಲೀಸ್ ಆಗುತ್ತೋ ಏನೋ ಅನ್ನೋ ಡೌಟ್ಗಳು ಎಲ್ಲರಲ್ಲೂ ಇದೆ. ಸೊ ಇದು ರಿಲೀಸ್ ಆಗ್ತಿದೆಯಪ್ಪ, ಎಲ್ಲ ಲ್ಯಾಂಗ್ವೇಜಲ್ಲಿ ಆಗ್ತಿದೆ ಅಂತ ತೋರ್ಸೋಕ್ಕಾರ ನಾವು ಮಾಡಲೇಬೇಕು ಇದನ್ನು. ಸೊ ಒಂದು ಅನಿವಾರ್ಯವಾಗಿತ್ತು. ಪ್ಲಸ್ ಆಮೇಲೆ ಇದು ನೀವು ನೋಡಿದಾಗ ಸಿನಿಮಾಗೆ ತುಂಬ ಪ್ಲಸ್ ಆಗುತ್ತೆ. ಯಾಕಂದರೆ ಈ ಮೈಂಡ್ ಸೆಟ್ಟನ್ನು ನೀವು ಸಿನಿಮಾ ನೋಡಿದಾಗ ತುಂಬ ವಿಷಯಗಳು ಅರ್ಥ ಆಗುತ್ತೆ ನಿಮಗೆ. ಸೊ ಅದಕ್ಕೋಸ್ಕರ ಇದನ್ನು ಇದು ಮಾಡಿರೋದು. ಸರ್, ಶಾರದಾ ಇಲ್ಲಿ ಮತ್ತೆ, ಹೌ ಮಚ್ ಇಸ್ ದ ಕ್ಯಾರೆಕ್ಟರ್ ಕಲ್ಕಿ ಕ್ಲೋಸ್ ಟು ಯು ಇನ್ ರಿಯಲ್ ಲೈಫ್ ಸರ್? ದಟ್ ಕ್ಯಾರೆಕ್ಟರ್ ಕಲ್ಕಿ ಅಂದ್ರೆ ನಾವು ಕಲ್ಕಿ ಅನ್ಕೊಂಡಿರೋದು, ನೀವು ಡಿಶುಮ್ ಅಂತ ಇದ್ದೀರಲ್ಲ, ಅದೇ ದ ಡಿಸ್ಟ್ರಾಯರ್. ಅಲ್ಲ, ಕಲ್ಕಿ ಹೆಂಗಿರುತ್ತೆ ಅಂತ, ವಾಟ್ ಈಸ್ ಯುವರ್ ಇಮ್ಯಾಜಿನೇಷನ್ ಅಬೌಟ್ ಕಲ್ಕಿ? No, whatever you have imagined, What we are you have also seen in imagining. the Telugu film? No, that last time we spoke Nobody about knows. it, sir. No, For us- nobody knows for ಕಲ್ಕಿ us- ಆಗಿರ್ತಾರೆ ಅಂತ. ಅಲ್ಲ, ಉಪೇಂದ್ರ, ನಮ್ಮ ಇಮ್ಯಾಜಿನೇಷನ್ ಅಲ್ಲಿ ಉಪೇಂದ್ರ ಇಸ್ ದ ಕಲ್ಕಿ here. ನೋಡಿದ್ರ, ನಿಮಗೆ ಕಲ್ಕಿ ಅನ್ಸಿದೆ ಅಂದ್ರೆ ಸೂಪರ್. ಅದು ಇದು Okay, ಕಲ್ಕಿನೇ. ಅದೇ, okay, how much is the character close to you in real life, sir? ಇದು ನನ್ನ ಪ್ರಕಾರ ನಿಮ್ಮ ಒಳಗೆ ಎಲ್ಲರೊಳಗಿರುವಂಥ ರೆಬೆಲ್ ನೇಚರೇ ಆ ಕ್ಯಾರೆಕ್ಟರ್. Okay. ನಿಮ್ಮೊಳಗೆ ಇದೆ ಅದು ಆ್ಯಕ್ಚುಲಿ. ಅದನ್ನೇ ನಾನು ಟ್ರೈ ಮಾಡ್ತೀನಿ ಅಷ್ಟೇ. ನಾನು ಅದೇ ಹೇಳಿದ್ದು, ಒಬ್ಬ ಹೀರೋ ಕತೆ ಆದಾಗ ನೀವು ಅವನ್ನ ಒಂದು ಫ್ಯಾಮಿಲಿನೇನೋ ಪ್ರಾಬ್ಲಮ್ ಆಗುತ್ತೆ, ಒಬ್ಬ ಹೀರೋ ಬರ್ತಾನೆ, ಒಬ್ಬ ವಿಲನ್ ಹೊಡಿತಾನೆ ಅಂದಾಗ ನೀವು ಅಲ್ಲಿ ನಿಮ್ಮನ್ನು ನೀವು ನೋಡ್ಕೊಳ್ಳೋಕೆ ಟ್ರೈ ಮಾಡ್ತೀರಾ ಅಲ್ವಾ? ಇವಂತೂ ಅದು ನಿಮ್ಮ ಫ್ಯಾಮಿಲಿ ಅಲ್ಲದೆ ಇದ್ರು ಕೂಡ. ಬಟ್ ಇದು ಇನ್ನೂ ನಿಮ್ಮ ಹತ್ರ ಬರೋಕ್ಕೋಸ್ಕರ ನಿಮ್ಮ ಕತೆನೇ ಹೇಳಕ್ಕೆ ಟ್ರೈ ಮಾಡಿದ್ದೀನಿ ಅಷ್ಟೇ. The director in Upendra is satisfied with UI because ನೀವೇ ಲೈಕ್ ನಾನು ನೋಡಬೇಕು, ಅದಾದ್ಮೇಲೆ ನಾವು ಡಿಸೈಡ್ ಮಾಡ್ತೀವಿ ಪ್ರತಿ ಸತಿ ಡೇಟ್, ರಿಲೀಸ್ ಡೇಟ್ ಬಗ್ಗೆ. ಇಲ್ಲ. ಫೈನಲಿ ಇಸ್ ಇಟ್ ಸ್ಯಾಟಿಸ್ಫೈಡ್? ಇಲ್ಲ, ಸಾಧು ಅವರು ಯಾವಾಗಲೂ ನನಗೆ ಹೇಳ್ತಾ ಇರ್ತಾರೆ, ಮೋಸ್ಟ್ ಅನ್ಸ್ಯಾಟಿಸ್ಫೈಡ್ ಡೈರೆಕ್ಟರ್ ಇವರು ಅಂತ. ಅದು ನನಗೆ ಎಷ್ಟು ಮಾಡಿದ್ರೂ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ಕೊನೆಗೆ ಇವರೆಲ್ಲ ತಳ್ಳಬೇಕು, ಹಾಕಿ ಸರ್ ಸಾಕು ಸರ್ ಹೊರಡಿ ಸರ್ ಅಂತ. ಸೊ ಅದನ್ನು ಭಾಳಷ್ಟು ಮಾಡಿಬಿಟ್ಟಿದ್ದಾರೆ ಶ್ರೀಕಾಂತ್, ನವೀನು, ಮನೋಹರ್ ಅವರು ಎಲ್ಲ. ನಾನು ಮಾಡ್ತಾನೇ ಇರ್ತೀನಿ ಅದನ್ನು. ನನಗೆ ಇನ್ನೂ ಏನೋ ಮಾಡ್ಬೇಕು ಅನ್ನಿಸ್ತಾ ಇರುತ್ತೆ. ಬಟ್ ಎಲ್ಲ ಡೈರೆಕ್ಟ್ರಿಗೂ ಇರುತ್ತೆ ಅದು ಆ್ಯಕ್ಚುಲಿ, ಇಲ್ಲ ಅಂತಲ್ಲ. ಬಟ್ ಖಂಡಿತ ಅದು ನೀವೆಲ್ಲ ಖುಷಿ ಆದರೆ ಅಷ್ಟೇ ನಂಗೆ ಸ್ಯಾಟಿಸ್ಫ್ಯಾಕ್ಷನ್, ಅಷ್ಟೇ, ಇನ್ನೇನಿಲ್ಲ. ಸರ್, ಸರ್, ನಿಮ್ಮ ಓಕೆ ಸರ್. ಸರ್ ವಿಜಯ್ ಅಂತ ಹಾ. ಸರ್, ನಿಮ್ಮ ಸಿನಿಮಾಗಳು, ಡೈರೆಕ್ಷನ್ ಸಿನಿಮಾಗಳಲ್ಲಿ ನೋಡ್ತಾ ಹೋದಾಗ ಪೊಲಿಟಿಕಲ್ ಕನೆಕ್ಷನ್ಸ್ನ ಕೊಡ್ತಾ ಹೋಗ್ತಾ ಇರ್ತೀರಿ ಸಿನಿಮಾದಲ್ಲಿ. ಅಂದರೆ ಹೆಂಗಿರುತ್ತೆ ರಾಜಕೀಯ ವ್ಯವಸ್ಥೆ ಅಂತ. ಸೊ ಇದರಲ್ಲೂ ಕೂಡ ಆ ಥರದೊಂದು ಡೈಲಾಗ್ ಬರೋದ್ರಿಂದ ಏನು ಡಿಫ್ರೆನ್ಸ್ ಇದೆ ಸರ್ ಹಿಂದಿನ ಪೊಲಿಟಿಕಲ್ ಇದಕ್ಕೂ ಈಗ ಕೊಡ್ತೀರಿ? ಮತ್ತು 2040ಗೆ ತೋರಿಸಿದ್ರಿ, ಹಾಗಾಗಿ ಅಲ್ಲಲ್ಲ, ಏನಂದರೆ ನಾವೆಲ್ಲ ಏನು ಅನ್ಕೊಂಡಿದ್ದೀವಿ, ನಾವೆಲ್ಲ ಪಾರ್ಟ್ ಆ್ಯಂಡ್ ಪಾರ್ಸೆಲ್ ಆಫ್ ದಿ ಸಿಸ್ಟಮ್ಮು. ಪಾಲಿಟಿಕ್ಸ್ ನಮ್ಗೆ ಸಂಬಂಧ ಇಲ್ಲದೆ ಇಲ್ಲವೇ ಇಲ್ಲ. ನೀವು ಇಲ್ಲಿಂದ ಹೊರಗಡೆ ಹೋಗ್ತಿದ್ದಂಗೆ ಪಾಲಿಟಿಕ್ಸ್ ಸ್ಟಾರ್ಟ್ ಆಗುತ್ತೆ. ಯಾವ ರೀತಿಲ್ಲ, ನಿಮ್ಮ ಆಫೀಸಲ್ಲಿ ಆಗ್ಬೋದು ಅಥವಾ ರೋಡಲ್ಲಾಗ್ಬೋದು ಅಥವಾ ಇದ್ದೇ ಇರುತ್ತೆ, ಅದು ನಮಗೆ ಗೊತ್ತಿರಲ್ಲ ಅಷ್ಟೇ. ಹಂಗಂತ ಎಲ್ಲ ಇದರಲ್ಲೂ ಕೂಡ ಪಾರ್ಟ್ ಬಂದಿರುತ್ತೆ. ಕೆಲವು ಅದನ್ನೇ ಹೇಳ್ತೀವಿ. ಬಟ್ ಈ ಸಿನಿಮಾ ಅದಲ್ಲ, ಅದು ಅಂಡರ್ ಕರೆಂಟಲ್ಲಿ ಇರುತ್ತೆ ಅಷ್ಟೇ ಹೊರತು ಬೇರೆನೇ ನೋಡ್ತೀರಾ ನೀವು. ಮತ್ತು ಸಿನಿಮಾದ ಗ್ಲಿಮ್ಸ್ಗಳನ್ನ ನೋಡಿದಾಗ CG ವರ್ಕ್ ಈ ಸಿನಿಮಾದಲ್ಲಿ ಬಟ್ ಹಿಂದಿನ ಸಿನಿಮಾ ನಿಮ್ಮ ಡೈರೆಕ್ಷನ್ ನೋಡಿದ್ರು ಇದರಲ್ಲಿ ತುಂಬ ಡಿಫ್ರೆಂಟ್ ಆಗಿದೆ ಅಂತ ಅನ್ಸುತ್ತೆ. ಅದರದ ಕಷ್ಟ ನಷ್ಟಗಳು ಹೇಗಿತ್ತು ಸರ್? ಅದಕ್ಕೆ ಇಲ್ಲಿ ನೋಡಿ, ಇಲ್ಲಿ ನವೀನ್ ಅವರು, ನಿರ್ಮಲ್ ಅವರು ಅವರೇ ಎಲ್ಲ ಮಾಡಿ
ಚಿತ್ರ ನಿಜ ಹೇಳ್ಬೇಕಂದ್ರೆ ಸುಮಾರು ಒಂದೂವರೆ ವರ್ಷದಿಂದ ಇದ್ರದ್ದು ಹಲವಾರು ಏನು ಹೇಳಿ ಇದನ್ನ ಈ ಥರ ಬರಬೇಕು ಆ ಥರ ಬರಬೇಕು ಅಂತ ಒಂದು ಹೇಳ್ಬೇಕಾದ್ರೆ ಇಲ್ಲೇ ಕೂತಿಯ ನೋಡಿ ಇವ್ರು ನವೀನ್ ಅಂತ. ಇದೇನಾರ ಒಂದು 6 ತಿಂಗಳು ಲೇಟ್ ಆಗಿದೆ, ಬಟ್ ಚೆನ್ನಾಗಾಗಿದ್ದನಕ್ಕೂ ಇವರೇ ಕಾರಣ, ಲೇಟ್ ಆಗಿದ್ದನಕ್ಕೂ ಇವರೇ ಕಾರಣ. ಯಾಕೆ ಅಂದರೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ನನಗೆ ಎಷ್ಟೊತ್ತು ಹೇಳ್ತೀರಿ ನೀವು ಡೈರೆಕ್ಟ್ರಾಗಿ ಯೋಚನೆ ಮಾಡ್ಬಿಡಿ, ನೆಕ್ಸ್ಟ್ ಹೇಳ್ತೀನಿ ಸರ್ ನೀವು ಇವ್ರನ್ನ ಹಾಕೊಂಡು ನಾನು ಪಿಕ್ಚರ್ ಡೈರೆಕ್ಟ್ರಾಗಿ ಹಾಕೊಂಡು ಪಿಕ್ಚರ್ ಮಾಡಿಬಿಡಿ. ಅವ್ರ ಒಳಗಡೆ ಒಂದಿದೆ, ಆ ಇನ್ನೋಸೆನ್ಸ್ ಖುಷಿ ಆಗುತ್ತೆ ನಿಜವಾಗ್ಲೂ. ಅದೊಂದು ರೀತಿ ನನ್ನ ಪ್ಲಸ್ಸು. ಬಟ್ ಕೆಲವು ಕಡೆ ಇರಿಟೇಟ್ ಆಗುತ್ತೆ, ಕೆಲವು ಕಡೆ ಬೈದು ಇದ್ದೀನಿ, ಜಗಳ ಆಡಿದ್ದೀನಿ ಇವ್ರ ಹತ್ರ. ನೋಡಿ, ಡೈರೆಕ್ಟ್ರು ಒಂದು ಲೈನ್ ಹಾಕಿ ಅದನ್ನು ಒಂದು ಹೆಜ್ಜೆ ಮುಂದೆ ಇಡಬಾರ್ದು ನೀವು. ಯಾಕಂದರೆ ಡೈರೆಕ್ಟ್ರ್ ಅಂದರೆ ಅದು ಡೈರೆಕ್ಟ್ರು. ಏನೇ ತಪ್ಪು ಮಾಡಲಿ ಸರಿ ಮಾಡಲಿ ಡೈರೆಕ್ಟ್ರ್ ಅಷ್ಟೇ ಅಲ್ವಾ, ನಾನೇ ಹೊಣೆ ಅಂತ. ಆದರೆ ಇವ್ರು ಸೈಡಲ್ಲಿ ಹೋಗಿ ಏನೋ ಮಾಡಿರ್ತಾರೆ. ಮತ್ತೆ ನಾನು ಒಬ್ಬಡೇ ಯಾರು ಹೇಳಿದ್ದು ಸರ್, ನವೀನ್ ಹೇಳಿದ್ರು ಸರ್, ಮತ್ತೆ ಇವ್ರಿಗೆ ಫೋನ್ ಮಾಡಿ ಏನ್ರಿ ಅಲ್ಲ ಸರ್ ನಾನು ಸುಮ್ಮನೆ ಒಂದು ಐಡಿಯಾ ಹೇಳಿದೆ ಅಂತ ಇರ್ತಾರೆ. ಬಟ್ ಏನು ಮಾಡೋದು, ಅವ್ರ ಒಳಗಡೆ ಡೈರೆಕ್ಟ್ರ್ ಇದ್ದಾರೆ. ಆದಷ್ಟು ಬೇಗ ಒಂದು ಸಿನಿಮಾ ಡೈರೆಕ್ಟ್ ಮಾಡಿ. ಓಕೆ, 5 ವರ್ಷ ಮಾಡಿ ಸಿನಿಮಾನ. ಒಪ್ಪಿ ಸರ್, ಸಿನಿಮಾದಲ್ಲಿ ಪೋಸ್ಟರ್ ನೋಡಿದ್ರೆ ಸುಮಾರು ಒಂದು 4-5 ಗೆಟಪ್ಪಲ್ಲಿ ಬರ್ತೀರಾ. ಏನಾಗಿರ್ತೀರ ಒಪ್ಪಿ ಸರ್ ಅಲ್ಲಿ? ಆ ಗೆಟಪ್ಗಳು ಅವಾಗ ಬಂದೋಗುತ್ತಾ ಅಥವಾ ಏನಾಗಿರ್ತೀರ ಪಾತ್ರ ನಿಮ್ಗೆ ಏನಿರುತ್ತೆ? ಥ್ಯಾಂಕ್ಸ್ ಫಾರ್ ಯುವರ್ ಕ್ಯೂರಿಯಾಸಿಟಿ. ಈ ಕ್ಯೂರಿಯಾಸಿಟಿ ಹುಟ್ಟಿಸ್ಬೇಕಂದ್ರೆ ಇಷ್ಟೆಲ್ಲ ಒದ್ದಾಟ, ಅದನ್ನೇ ಬಾಯಿ ಬಿಡಿಸ್ಬಿಡ್ಬೇಡಿ ದಯವಿಟ್ಟು. ಆ ಕ್ಯೂರಿಯಾಸಿಟಿ ಹಂಗೆ ಇಟ್ಕೊಳ್ಳಿ. ಇನ್ನೇನಿದ್ರು ಸಿನಿಮಾದಲ್ಲೇ ನೋಡ್ಬೇಕು. ನಾನು ಹೇಳ್ಬಿಟ್ಟಿದ್ದೀನಿ, ನಾನು ಒಂದು ಗ್ಲಿಮ್ಸು ತೋರಿಸಲ್ಲ ಅಂತ. ಇನ್ನೇನಿದ್ರು ನೀವೆಲ್ಲ ಸಿನಿಮಾಲೇ ನೋಡ್ತೀರಾ. ಆಮೇಲೆ ಎಲ್ಲ ಪೋಸ್ಟಲ್ಲೂ ಕೂಡ ಕಣ್ಣಲ್ಲಿ ಏನೋ ಒಂದು ಕಿಡಿ ಕೋಪ ಆಕ್ರೋಶ ಕಾಣಿಸ್ತಾ ಇದೆ. ಯಾರ ಮೇಲೆ ಅಂತ? ಕೋಪ ಆಕ್ರೋಶನ ಮಜಾನೂ ಇರುತ್ತೆ, ಕಾಮಿಡಿನೂ ಇರುತ್ತೆ. ಹಾಗೆ ಇಲ್ಲ ಒಂದು ಪೋಸ್ಟರ್ ಆ ಥರದ್ದು. ಇಲ್ಲಿ ನಿಮ್ಗೆ ಆಕ್ರೋಶ ತೋರಿಸ್ರಿ ನೀವು ಬರೋದು. ಸರ್ ಒಂದು ಕುತೂಹಲ, ಯಾಕಂದರೆ ನಿಮ್ಮ ಹಿಂದಿನ ಸಿನಿಮಾಗಳ ಡೈರೆಕ್ಷನ್ಸ್ ನೋಡ್ಕೊಂಡು ಬಂದಾಗ ಈ ಸಿನಿಮಾದಲ್ಲಿ ನಿಮ್ಮ ಕಾಸ್ಟ್ಯೂಮ್ಸ್ಗಳ ಬಗ್ಗೆ ಮಾತಾಡಿದಾಗ ಸರ್, ಕಾಸ್ಟ್ಯೂಮ್ ಡಿಸೈನರ್ ಯಾರು ಸರ್, ಮತ್ತು ಹೇಗೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರಿ, ಎಷ್ಟು ಟೈಮ್ ತೊಗೊಳ್ತಿದ್ರಿ ಅಂತ? ಇಲ್ಲ, ನಿಜವಾಗ್ಲೂ ಇದನ್ನು ನಾನು ಒಂದು ಲಿಸ್ಟೇ ತೊಗೊಂಡ್ಬರ್ತೀನಿ ಈ ಸಿನಿಮಾಲಿ ವರ್ಕ್ ಮಾಡಿರೋ ನನ್ನ ಟೀಮ್ ಬಗ್ಗೆ. ಯಾಕಂದರೆ ಒಬ್ಬರ ಹೆಸರು ಹೇಳಿ ಒಬ್ಬರ ಹೆಸರು ಬಿಡಬಾರ್ದು. ಡೇ 1 ಒಂದು 2 ಇಯರ್ಸಿಂದ ಈ ಜರ್ನಿಲಿ ಇದೆಯಲ್ಲ, ಪ್ರತಿಯೊಬ್ಬರು ಕಾಂಟ್ರಿಬ್ಯೂಷನ್ ಇದೆ. ನಿಜ ಹೇಳ್ಬೇಕಾದ್ರೆ ಇಲ್ಲೆಲ್ಲ ಕೂತಿಯಾರಲ್ಲ ನೋಡಿ, ವಿಜಯಿಂದ ಹಿಡಿದು, ನಿರ್ಮಲಿಂದ ಹಿಡಿದು, ನಮ್ಮ ಮಾಸ್ಟ್ರಿಂದ ಹಿಡಿದು, ನೀವು ಅವ್ರ ವರ್ಕೆಲ್ಲ ನೀವು ಅಲ್ಲಿ ಥಿಯೇಟ್ರಲ್ಲಿ ನೋಡಿದಾಗ ಗೊತ್ತಾಗುತ್ತೆ ಎಂತೆಂಥ ಎಕ್ಸ್ಟ್ರಾಂಡ್ರಿ ವರ್ಕ್ ಮಾಡಿದ್ದಾರೆ ಇವರೆಲ್ಲ ಅಂತ. ಎಲ್ಲ ನಮ್ಮ ಸಂತೋಷ್ ಡಿಸೈನರ್ ಇದ್ದಾರೆ ನೋಡಿ, ಕಾನಿ ಸ್ಟುಡಿಯೋಸ್ ಅವರು, ನಮ್ಮ ಆಶಿಕ್ ಅವರು DI ಅಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಪ್ರಯತ್ನ ಪಡ್ತಾರೆ. ನಮ್ಮ ಚೇತನ್ ಮಾಸ್ಟ್ರು ಇವರು ಎಲ್ಲ, ನೀವು ಆ ಫೈಟ್ಸ್ ನೋಡ್ದೆ ನಿಮ್ಗೆ ಅನ್ಸುತ್ತೆ. ಅಜನೀಶ್ ಅವ್ರ ಬಗ್ಗೆ ನಾನು ಹೇಳೋದೇ ಬೇಡ, ಇಂಡಿಯಾ ಫಿಗರ್ ಆಗೋಗ್ಬಿಟ್ಟು. ಇವರಿಬ್ಬರು ಇಂಡಿಯಾ ಫಿಗರ್ ಇವಾಗ, ಇವರು ಇಂಡಿಯಾ ಫಿಗರ್ ಇವಾಗ, ಎಲ್ಲ ಲ್ಯಾಂಗ್ವೇಜಲ್ಲಿ ಇದ್ದಾರೆ ಇವರು. ಸೊ ಅದ್ಭುತವಾದ ಮ್ಯೂಸಿಕ್ ಮಾಡ್ತಾರೆ. ನನಗೆ ಭಾಳ ಖುಷಿ ಅನಿಸಿದೆ ಅಂದರೆ ಅಜನೀಶ್ ಸರ್ ಬಗ್ಗೆ ಇಷ್ಟು ಬ್ಯುಸಿ ಇದ್ದರೂ ಕೂಡ ಫೋನ್ ಎತ್ತಾರೆ, ಮಾತಾಡ್ತಾರೆ, ಟೈಮ್ ಮಾಡ್ಕೊತಾರೆ, ಕೆಲಸನೂ ಮಾಡ್ತಾರೆ. ಅದು ಆಶ್ಚರ್ಯ. 10 ಸಿನಿಮಾ ಮಾಡ್ತಿರ್ಲಿ ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ, ಸರ್ ನಾಳೆ ಬೇಕು ಸರ್ ನನಗೆ ಅಂದರೆ ಅದು ಎಷ್ಟು ಗಂಟೆ ಕೂತ್ಕೊತಾರೋ ಗೊತ್ತಿಲ್ಲ, ಅದ್ಭುತವಾಗಿ ಆ ಒಂದು ಕಂಟೆಂಟ್ ಕೊಡ್ತಾರೆ, ಅದ್ಭುತವಾದ ಮ್ಯೂಸಿಕ್ ಮಾಡಿದ್ದಾರೆ. ತುಂಬ ಥ್ಯಾಂಕ್ಸ್ ಗುರೇ, ನಿಮ್ಮೆಲ್ಲರ ಕಾಂಟ್ರಿಬ್ಯೂಷನ್ಗೆ ಹ್ಯಾಟ್ಸ್ ಆಫ್. ನಿಜವಾಗ್ಲು ಇದು ನಾನು ಸ್ಟೇಜಲ್ಲಿ ಕೂತಿದ್ದೀನಿ ಅಂತ ಹೇಳ್ತಿಲ್ಲ, ನಿಜವಾಗ್ಲು ಐ ಆಮ್ ಆಲ್ಸೋ ಪಾರ್ಟ್ ಆಫ್ ದಿಸ್ ಟೀಮ್ ಅಷ್ಟೇ. ಇವರೆಲ್ಲ ಇದ್ದರೆ ಸಿನಿಮಾ ಅಷ್ಟೇ. ಅದೇ ಥರ ತುಂಬ ಜನ ಈ ಸಿನಿಮಾಲಿ ವರ್ಕ್ ಮಾಡಿದ್ದಾರೆ. ಕಾಸ್ಟ್ಯೂಮ್ಸಿಂದ ಹಿಡಿದು ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಒಂದು ಲಿಸ್ಟೇ ಇದೆ ನೋಡಿ, ಎಲ್ಲ ನಿತ್ಯರಲ್ಲಿ. ನಾನೆಲ್ಲರೂ ಒಬ್ಬರ ಹೆಸರು ಬಿಡೋಕ್ಕೆ ರೆಡಿ ಇಲ್ಲ. ನಾನು ಫೈನಲ್ ಏನದು ಅದೇನ್ರಿ ಪ್ರೀ ರಿಲೀಸ್ ಏನೋ ಒಂದು ಇವೆಂಟಲ್ಲಿ ಫುಲ್ಲು ಒಂದು ಲಿಸ್ಟ್ ತೊಗೊಂಡ್ಬರ್ತೀನಿ. ಅದು ಇಲ್ಲಿಂದ ಅಲ್ಲಿವರೆಗೆ ಇರುತ್ತೆ, ಓದ್ಬಿಡ್ತೀನಿ, ಬೇಜಾರು ಮಾಡ್ಕೊಬೇಡಿ. ಸರ್ ಹಾಂ, ಇಲ್ಲ ಮ್ಯಾಮ್, ಇಲ್ಲ ಮ್ಯಾಮ್, ಎರಡು ಬೇರೆ ಸಿನಿಮಾನೇ. ಅದರದೇ ಆದಂಥ ಒಂದು ಇದಿದೆ 2 ಸಿನಿಮಾಗೂ. ಸೊ ನೋ ಕನ್ಫ್ಯೂಷನ್. ಸರ್ ಒಪ್ಪಿ ಸರ್. ಎಸ್ ಸರ್, ಇಷ್ಟು ಸಿನಿಮಾದಲ್ಲಿ ತಲೆಗೆ ಹುಳ ಬಿಡ್ತಾ ಇದ್ರ ನೀವು, ಈ ಸಿನಿಮಾದಲ್ಲಿ ತಲೆಯಿಂದ ಹುಳ ತೆಗಿತಾ ಇದ್ದೀರಾ. ಸೊ ಎಷ್ಟು ಸಾರಿ ನೋಡಿದ್ರೆ ನಮಗೆ ಆ ತಲೆಯಿಂದ ಹುಳ ಹೊರಗೆ ಬರುತ್ತೆ? ಅದು ನಿಮ್ಮ ಕೆಪಾಸಿಟಿ, ಎಷ್ಟು ಹುಳ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಮಲ್ಲಿ 10 ಹುಳ ಇದ್ರೆ 10 ಸತಿ ನೋಡಬೇಕು. ಅಲ್ಲ, ನೀವೇ ಹೇಳ್ತಿದ್ರಲ್ಲ ಸರ್, ಈಗ 10 ಜನದಲ್ಲಿ ಒಬ್ರಿಗೆ ಅರ್ಥ ಆಗುತ್ತೆ ಅಂತ ಹೇಳಿ. ಅದೇ ಹುಳ ಮೇಲೆ, ತಲೆ ಒಳಗೆ ಎಷ್ಟು ಹುಳ ಇದೆ ನಿಮ್ಗೆ, ಆ ಹುಳ ಎಲ್ಲ ತೆಕ್ಕೊಂಬಿಟ್ರೆ ಬ್ಯೂಟಿಫುಲ್ ಆಗಿರುತ್ತೆ ಪ್ರಪಂಚ, ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಸರ್ ಆ ಒಂದು ಪ್ರಯತ್ನ ಅಷ್ಟೇ. ಸರ್ ನಮಸ್ತೆ, ನನ್ನ ಹೆಸರು ನಿಸರ್ಗ ಅಂತ. ಈ ಕಡೆ ಇಲ್ಲಿ ನಾನು ರೆಬಲ್ ಟಿವಿಯಿಂದ ಬಂದಿರೋದು. ಸರ್, ಲಾಸ್ಟ್ ಟೈಮ್ ಒಂದು ಇಂಟರ್ವ್ಯೂಗೆ ಹೋದಾಗ ಒಬ್ರು ಪ್ಯಾನ್ ಇಂಡಿಯಾ ಮೂವಿ ಅಂತ ಹೇಳಿದ್ರೆ ಪ್ಯಾನ್ ಕಾರ್ಡ್ ಇರೋರು ಪ್ಯಾನ್ ಇಂಡಿಯಾ ಮೂವಿ ಮಾಡ್ತಾರೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಜಯನ್ ಕಾಯ್ಕಿಣಿ ಸರ್ ಅವರು. ಹಾಗಾದ್ರೆ ನಿಮ್ಮ ಹತ್ರ ಪಾನ್ ಕಾರ್ಡ್ ಇದೆಯಾ? ಅದಕ್ಕೇನಾದರೂ ನೀವು ಈ ಸಿನಿಮಾ ಮಾಡ್ತಾ ಇದ್ದೀರಾ? ಪಾನ್ ಕಾರ್ಡು ಅಥವಾ ಮನಿ ಕಾರ್ಡು, ಯಾವ ಒಂದು ಇಂಟೆನ್ಷನಿಂದ ಈ ಮೂವಿ ಬರ್ತಾ ಇದೆ? ಯಾಕಂತ ಹೇಳಿದ್ರೆ ಕನ್ನಡ ಜನತೆ ಕನ್ನಡ ಮೂವಿನ ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಅನ್ಕೋತೀನಿ. ಸೊ ಇದು ಹೆಂಗೆ ನಿಮ್ದು ಪಾನ್ ಕಾರ್ಡ್ ಪ್ರತಿಭೆನ ಪ್ರಭಾವನ ಏನು ಈ ಚಿತ್ರ? ನಿಜವಾಗ್ಲೂ ಇಲ್ಲಿ 2 ಕಾರ್ಡ್ ಇದೆ ನೋಡಿ. ನಾನು ಕನ್ನಡ ಅಂತಾನೆ ಮಾಡಿ ಸ್ಟಾರ್ಟ್,
ಸರ್ ನಿಮ್ಮ ಪಿಕ್ಚರ್ಗಳು ಬರೀ ಕನ್ನಡ ಅಲ್ಲ ಸರ್, ಅದು ಬೇರೆ ಲ್ಯಾಂಗ್ವೇಜ್ಗೂ ಹೋಗ್ಬೇಕದು, ಹಿಂದಿಗೆ ಹೋಗ್ಬೇಕು ಅಂತ ಇದೇ ನವೀನ್, ಇದೇ ಶ್ರೀಕಾಂತ್, ಇವರೇ ನಮ್ಮನ್ನು ಪುಷ್ ಮಾಡಿ ಪ್ಯಾನ್ ಇಂಡಿಯಾ ಮಾಡಿದ್ದೆ ಇವರು. ಇದು ಎಲ್ಲ ಲ್ಯಾಂಗ್ವೇಜ್ಗೆ ಹೋಗ್ಬೇಕು. ಈ ಕಾರ್ಡ್ಗಳಷ್ಟೇ, ಟ್ರಂಪ್ ಕಾರ್ಡ್ಗಳು 2. ಸರ್ ಉಪೇಂದ್ರ ಸರ್, ಸರ್ ಇಲ್ಲಿ ಹಾಂ ಇಲ್ಲಿ 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 ಅಮ್ಮ, ಸರ್, ಕೂಲಿ ಶೂಟಿಂಗ್ ಮುಗಿಸ್ಕೊಂಡು ಬಂದಿದ್ದೀರಾ. ರಜನಿಕಾಂತ್ ಅವ್ರಿಗೆ ಏನಾದರೂ ವಾರ್ನರ್ ತೋರಿಸಿದ್ರಾ? ಅವ್ರೇನಾದರೂ ರಿಯಾಕ್ಷನ್ ಕೊಟ್ರಾ, ಹೇಗೆ? ಇಲ್ಲಮ್ಮ, ಇನ್ನೂ ಮೀಟ್ ಮಾಡಿಲ್ಲ. ಲಾಸ್ಟ್ ಟೈಮ್ ಆದಾಗ ಇನ್ನೂ ಬಿಟ್ಟಿರಲಿಲ್ಲ. ಇದು ಇನ್ನೊಂದು ಶೆಡ್ಯೂಲ್ ಇದೆ, ಟ್ರೈ ಮಾಡ್ತೀನಿ ತೋರಿಸೋದಕ್ಕೆ ಅವ್ರಿಗೆ. ಸರ್ ಸರ್ ಇಲ್ಲಿ ಸುಜಯ್ ಅಂತ ಸರ್. ಈಗ ಆಲ್ಮೋಸ್ಟ್ 9 ಇಯರ್ಸ್ ಆದಮೇಲೆ ಡಿರೆಕ್ಟ್ ಮಾಡ್ತಾ ಇದ್ದೀರಾ. ಸೊ ಆಸ್ ಅ ಡೈರೆಕ್ಟರ್ ಆಗಿ ನಿಮ್ಮಲ್ಲಿ ಯಾವ ರೀತಿ ಬದಲಾವಣೆಗಳಾಗಿದೆ ಸರ್ ಈ ಸಿನಿಮಾ ಡಿರೆಕ್ಟ್ ಮಾಡುವಾಗ? ಅದು ಗೊತ್ತಿಲ್ಲ ಇವರೇ, ನೀವು ಹೇಳ್ಬೇಕಾದ. ಯಾಕೆಂದರೆ ನನಗೆ ಇನ್ನೂ ಅದೇ ಡೈರೆಕ್ಟ್ ಅನ್ಕೊಂತೀನಿ ನಾನು. ಬಟ್ ಸ್ವಲ್ಪ ಏನೋ ಇವ್ರು ಹೇಳ್ತಾ ಇರ್ತಾರೆ ಸ್ವಲ್ಪ, ಸರ್ ಇನ್ನೂ ಸ್ವಲ್ಪ ರ್ಯಾಶ್ ಆಗ್ಬೇಕು ನೀವು ಅಂತ. ನಾನು ಆಲ್ರೆಡಿ ಈ ರ್ಯಾಶ್ಗೆ ಇವರು ಅರವಿಂದ್ ಅವ್ರು ಬಂದಾಗ ಒಂದು ಕ್ವಶನ್ ಕೇಳರು ಇವ್ರನ್ನ, ಮನೋಹರ್ ಅವ್ರನ್ನ, ಈತನ ಇಂಟೆನ್ಸಿಟಿ ಮೀರೆಲ್ಲ ತಟ್ಕೊಂಟಾರು ಅನ್ನಿ. ಅವರ ಎಂಟಿ ಅಂದ್ರೆ ಅವ್ರಿಗೆ ಗೊತ್ತಾಗಿಲ್ಲ ಇನ್ನು. ಇವ್ರಿಗೆ ಸ್ವಲ್ಪ ಗೊತ್ತಾಗಿದೆ, ಶ್ರೀಕಾಂತ್ ಗೊತ್ತಾಗಿದೆ. ಅದೇನೂ ಮಾಡೋಕ್ಕಾಗಲ್ಲ. ಒಬ್ಬ ಡೈರೆಕ್ಟರ್ ಅಂದರೆ ಈಗ ಹೆಂಗಿದೆ ಅಂದರೆ ಎವ್ರಿಥಿಂಗ್ ಈಸ್ ಹೋರಾಟನೇ. ಒಂದು ಸಿನಿಮಾ ಮಾಡೋದಿದೆಯಲ್ಲ, ಅದು ಡೈರೆಕ್ಷನ್ ಮಾಡೋದು ಅನ್ನೋದು ಇದೆಯಲ್ಲ, ಅದು ಪ್ರತಿ ಕ್ಷಣ ಹೋರಾಟ. 24 hours ನೀವು ಅದರೊಳಗೆ ಇರಬೇಕು. ಕೆಲವು ಸತಿ ಇವರೆಲ್ಲ ಅನ್ಕೊಂಡಿರ್ಬೋದು ಇವ್ಗೆ ಏನು ಕೆಲಸ ಇಲ್ಲ, ಅದಕ್ಕೆ 2 ವರ್ಷದಿಂದ ಇಲ್ಲೇ ಇದ್ದಾನೆ ಅಂತ. ನನಗೂ ಕೆಲಸ ಇದೆ ಅನ್ಸುತ್ತೆ. ಹಿಂಗೆ ಅನ್ಕೊಂಡ್ಬಿಡ್ತಾರೆ ಅವ್ರು. ನಾನು ನೋಡ್ರೆ 9 ಗಂಟೆ ನಾನು ಇರ್ತೀನಿ, ಇವ್ರು 11 ಗಂಟೆಗೆ ಬರ್ತಾರೆ. ನಾನು ಅನ್ಕೊತೀನಿ ನಾನು ತುಂಬ ಫ್ರೀ ಇದ್ದೀನಿ, ಎಲ್ಲರೂ ಬ್ಯುಸಿ ಇದ್ದಾರೆ. ಇವರೆಲ್ಲ ಸಿಕ್ಕಾಪಟ್ಟೆ ಬ್ಯುಸಿ ಇರೋರು, ನಾನೊಬ್ಬನೇ ತುಂಬ ಫ್ರೀ ಇರೋದು 2 ವರ್ಷದಿಂದ. ಇದೇ ಡೈರೆಕ್ಟ್ರಲ್ಲಿ ಆಗಿರೋ ಬದಲಾವಣೆ ಅಂದರೆ. ಸರ್, ಒಂದು ತುಂಬ ವರ್ಷಗಳ ಹಿಂದೆ ಅಂದರೆ ಮಂಡ್ಯದಲ್ಲಿ ಒಂದು ಪತ್ರಿಕಾಗೋಷ್ಠಿ ನಡೀತಾ ಇರುತ್ತೆ. ಅಲ್ಲಿ ಕಾಲರ್ ಎತ್ಕೊಂಡು ಒಂದು ಮಾತು ಹೇಳ್ತಾರೆ, ಈ ಡೈರೆಕ್ಟರ್ ಗ್ಲಾಮರ್ ಯಾವತ್ತೂ ಕಮ್ಮಿ ಆಗಲ್ಲ ಅಂತ. ಈ ಕಂಟೆಂಟ್ ಬಿಟ್ಟ ನಂತರದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಯ್ತು ಅದು ವಿಡಿಯೋ. ಸೊ ಜೊತೆಗೆ ಇವತ್ತು ಬೇರೆ ಇಂಡಸ್ಟ್ರಿಯಿಂದ ಈಗ ಲೋಕೇಶ್ ಕನಗರಾಜು ಒಂದಷ್ಟು ಬರ್ಕೊಂಡಿದ್ದಾರೆ ಟ್ವಿಟರ್ನಲ್ಲಿ, ಅಂದರೆ ಹೊಗಳಿಕೆ. ಅಂದರೆ ಇವತ್ತು ಕಾಂಪಿಟೇಷನ್ ಏನಾದ್ರು ಡೈರೆಕ್ಟರ್ಗಳು ನಿಮ್ಮ ಸಿನಿಮಾಗಾಗಿ ಡೈರೆಕ್ಷನ್ಗಾಗಿ ಕಾಯ್ತಾ ಇರ್ತಾರೆ. ಸೊ ಆ ಜವಾಬ್ದಾರಿನ ಯಾವ ರೀತಿ ಮೇಂಟೈನ್ ಮಾಡ್ತೀರಾ? ಭಾರ ಅನ್ಸುತ್ತೆ ಹೇಗೆ ಅಂತ ಇವತ್ತಿನ ಡೈರೆಕ್ಟರ್ಸ್ ಜೊತೆ ಕಾಂಪೀಟ್ ಮಾಡುವಂಥದ್ದು ಟೆಕ್ನಾಲಜಿ ವಿಚಾರದಲ್ಲಿ? ಇಲ್ಲ, ನಿಜ ಹೇಳ್ಬೇಕಾದ್ರೆ ಈ ಡೈರೆಕ್ಟರ್ ಉಳಿಸಿರೋದು ನೀವುಗಳೇ. ನಿಜವಾಳು ಪ್ರೆಸ್ ಅವರು, ಫ್ಯಾನ್ಸು, ಪ್ರೇಕ್ಷಕರು. ಇವತ್ತಿಗೂ ಒಂದು ಡೈರೆಕ್ಷನ್ ಮಾಡ್ತೀನಿ ಅಂದರೆ ಆ ಕೊಡೋ ಒಂದು ಉತ್ಸಾಹ ಇದೆಯಲ್ಲ, ನನ್ನ ತಲೆಯೆಲ್ಲ ಗಿರ್ರಂತ ಬರೋ ಲೈಟ್ಸ್ ಎಲ್ಲ ಓಪನ್ ಆಗ್ಬಿಡುತ್ತೆ ನನಗೆ. ಸೊ ಅದೇ ಕಾರಣ ಅಷ್ಟೇ, ಏನಾರ ಮಾಡಬೇಕು ಅಂತ. ಬಟ್ ಸಿನಿಮಾಲಿ ಸಿಕ್ಕಾಪಟ್ಟೆ ಸರ್ಪ್ರೈಸ್ ಇರುತ್ತೆ, ಜ್ಞಾಪಕ ಇಟ್ಕೊಳ್ಳಿ. ಅಲ್ಲಿ ಸ್ವಲ್ಪ ತಲೆ ಕೆಡಿಸ್ಕೊಬೇಕಾಗತ್ತೆ ನೀವು. ಉಪಿ ಸರ್, ನನಗೆ ಆ ನಂಬಿಕೆ ಇದೆ. ಯಾಕಂದರೆ ನನಗೆ ಆ ನಂಬಿಕೆ ಇಟ್ಟೇ ಸಿನಿಮಾ ಮಾಡಿರೋದು. ನಾನು ಯಾವತ್ತು ತುಂಬ ಜನ ನನ್ನ ಜೊತೆಲಿರೋರು ಹೇಳ್ತಾ ಇರ್ತಾರೆ, ಅರ್ಥ ಆಗುತ್ತಾ ಇದು ಅಂತ. ನಾನು ಹೇಳ್ತೀನಿ, ನಾವು ಯಾವತ್ತೂ ಕೂಡ ಪ್ರೇಕ್ಷಕರು ಇಲ್ಲಿದ್ದರೆ ನಾವು ಇಲ್ಲೇ ಇರ್ತೀವಿ, ಅವ್ರಿಗಿನ್ನ ಮೇಲೆ ಹೋಗಕ್ಕೆ ಸಾಧ್ಯನೇ ಇಲ್ಲ. ಅದು ನಾನು ಕಂಡ್ಕೊಂಡಿರೋ ಸತ್ಯ. 100% ಹೇಳ್ತೀನಿ. ನಾವು 10 ಅಂದರೆ ಅವ್ರು 15 ಮೆಟ್ಲು ಮೇಲೆ ಇರ್ತಾರೆ. ಯಾಕಂದರೆ ಇನ್ನೋಸೆಂಟಾಗಿ ನೋಡ್ತಾರೆ ಅವರು. ಅವ್ರು ಯಾವ ಬಯಾಸ್ಡ್ ಇಟ್ಕೊಂಡು ಏನೋ ಕ್ಯಾಲ್ಕುಲೇಷನ್ ಇಟ್ಕೊಂಡು ನೋಡೋದಿಲ್ಲ. ಒಂದೇ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ಸಿನಿಮಾ ನಾವು ಮಾಡಿದಾಗ ನೀವು ಮರ್ತೋಗಿರ್ಬೋದು, ನೀವು ಇಡೀ ಗಾಂಧಿನಗರ ನೋಡಿದವರೆಲ್ಲ ಇದು ಏನಯ್ಯ ಪಿಕ್ಚರು, ಡಬ್ಬಾ ಪಿಕ್ಚರು ಅಂತ. ನನಗೆ ಒಂದೇ ಒಂದು ಪಾಸಿಟಿವ್ ರಿವ್ಯೂ ಬಂದಿರಲಿಲ್ಲ ಆ ಪಿಕ್ಚರು. ನೀವು ನಂಬಲ್ಲ, ನರ್ತಕಿ ಥಿಯೇಟ್ರಲ್ಲಿ ಆ ಥಿಯೇಟ್ರಲ್ಲಿರೋ ಆ ಗೇಟ್ ಕೀಪರು ಕೂಡ, ಸರ್ ಈ ಪಿಕ್ಚರ್ಗೆ ಯಾಕೆ ಸರ್ ಈ ಥಿಯೇಟ್ರ್ ಬೇಕು ಅಂತಿದ್ದೀರಾ, 2 ದಿನ ಓಡಲ್ಲ ಸರ್ ಈ ಪಿಕ್ಚರು ಅಂತ. ಕೊನೆಗೆ ನಮಗೆ ಒಂಥರ ಶಾಕ್ ಹೋಯ್ತು, ನಿಜಾನ ಇದು ಅಂತ. ನಮ್ಮ ಒಬ್ಬ ಪ್ರೊಡ್ಯೂಸರ್ ಮಾತ್ರ ಇದ್ರು, ಜಗನ್ನಾಥ್ ಅಂತ. ಅವರು, ಸರ್ ಏನು ಸರ್ ಎಲ್ಲರೂ ಹಿಂಗೆ ಬೈತಾರೆ ಈ ಪಿಕ್ಚರ್ನ, ನಾನೊಂದು 200 ಸತಿ ನೋಡಿದ್ದೀನಿ, ನಂಗೆ ಬೇಜಾರೇ ಹಾಕಿಲ್ಲಲ್ಲ ಸರ್ ಈ ಪಿಕ್ಚರು, ಯಾಕೆ ಸರ್ ಎಲ್ಲರೂ ಹಿಂಗೆ ಬೈತಾರೆ ಅಂತ. ನಂಬಲ್ಲ ನೀವು, ಫಸ್ಟ್ ಸೆನ್ಸಾರಲ್ಲಿ ಆಫೀಸರು ಹೊಟ್ಟೋದ್ರು, ದಿಸ್ ಇಸ್ ಅನ್ಫಿಟ್ ಫಾರ್ ರಿಲೀಸ್ ಅಂದ್ಬಿಟ್ಟು ನಿಮ್ಗೆ ಯಾವ ಸರ್ಟಿಫಿಕೇಟ್ ಕೊಡಲ್ಲ ಅಂತ ಎದ್ದೋಗ್ಬಿಟ್ಟಿದ್ರು. ನಂಬ್ತೀರಾ? ಹೇಳೋಕ್ಕಾಗಲ್ಲ ನೋಡಿ. ಯಾರೂ ಇಷ್ಟಪಡಿದ್ರು, ಆ ಫೈನಾನ್ಷಿಯರೇ ಇಷ್ಟಪಟ್ಟಿಲ್ಲ ಪಿಕ್ಚರ್ನ. ದುಡ್ಡು ಕೊಟ್ಟವ್ರು ಯಾರೇ ದುಡ್ಡು ಕೊಟ್ಬಿಡಪ್ಪ ಪಾಪ ನೀವು ಪಿಕ್ಚರ್ ರಿಲೀಸ್ ಮಾಡ್ಕೊ. ಬಟ್ ಅದು ಮಿರಾಕಲ್ ಆಗೋಯ್ತು. ಅದು ಹೇಳೋಕ್ಕಾಗಲ್ಲ ನೋಡಿ. ಅದೇ ಹೇಳಿದ್ದು, ಅದು ಆಡಿಯನ್ಸ್ ಅಂತ. ಎಷ್ಟು ಕಾಂಪ್ಲಿಕೇಟೆಡ್ ಆಗಿದ್ರು, ಎಷ್ಟು ಚೆನ್ನಾಗಿ ರಿಸೀವ್ ಮಾಡ್ರು ಅಂದರೆ ಆಮೇಲೆ ಎಲ್ಲರೂ ಚೆನ್ನಾಗಿದೆ ಅಂತಾರೆ, ಅದು ಬೇರೆ. ಬಟ್ ಆ ಕಾಂಪ್ಲಿಕೇಟೆಡ್ ಅರ್ಥ ಮಾಡ್ಕೊಂಡ್ರಲ್ಲ 25 ವರ್ಷದಿಂದ, ಎಷ್ಟು ಗ್ರೇಟ್ಸ್ ಇರ್ಬೋದು ಅಲ್ವಾ? ನೀವುಗಳು ನಾನು ಹೇಳ್ತಿರೋದು ನಿಮಗೆ, ಎಲ್ಲ ನೋಡ್ತಿರೋರಿಗೆ. ಸೊ ಆ ನಂಬಿಕೆ ಇವತ್ತಿಗೂ ನನಗಿದೆ. ಎಷ್ಟು ನಾನು ಏನೇ ಮಾಡಿದ್ರು ಕೂಡ, ಬಟ್ ನಾನೇನಂದರೆ ಕಾಂಪ್ಲಿಕೇಟ್ ಮಾಡೋಕ್ಕೋಸ್ಕರ ಮಾಡಲ್ಲ. ಅದರೊಳಗೆ ಏನೋ ಹೇಳಬೇಕು ಅಂತ ಆಸೆ ಪಟ್ಟು ಮಾಡ್ತೀನಿ, ಅದು ಖಂಡಿತ ಅರ್ಥ ಆಗುತ್ತೆ ಎಲ್ರಿಗೂ. ಆ ಒಂದು ನಂಬಿಕೆ ಇದೆ ಅಷ್ಟೇ ನನಗೆ. ಉಪಿ ಸರ್ ಇಲ್ಲಿ ಚಿತ್ತಾರದಿಂದ ನವೀನ್ ಮಾತಾಡ್ತಾ ಇದ್ದೀನಿ. ನೀವು ಹೇಳಿದ್ರಿ ಸಿನಿಮಾ ಹುಳ ಬಿಡಲ್ಲ, ಹುಳ ತೆಗೀತೆ ಅಂತ. ಬಟ್ ವಾರ್ನರ್ ಮೂಲಕ ಒಂದು ಡೈನೋಸರೇ ಬಿಟ್ಬಿಟ್ರಿ, ಯಾಕೆ? ಡೈನೋಸರ್? ಹೌದು.
ಡೈನೋಸರ್ ಬಿಟ್ನಾ? ಹೌದು, ಉಳದ ಆ ಕಡೆ ಅದಕ್ಕಿಂತ ದೊಡ್ಡದು. ವಾರ್ನರ್ ಡೈನೋಸರ್ ಥರ ಇದೆಯಾ? ಹೌದು. ಯಾಕೆ? ಅಲ್ಲ, ಹುಳ ಬಿಡಲ್ಲ, ಹುಳ ತೆಗಿತೆ ಅಂದ್ರಲ್ಲ, ಇದ್ರ ಮೂಲಕ ಮತ್ತೆ ದೊಡ್ಡ ಹುಳ ಬಿಟ್ರಲ್ಲ ನೀವು ಅಂತ. ವಾರ್ನರ್ ಮೂಲಕ. ಅಲ್ಲ, ನಂಗೆ ಅರ್ಥ ಆಗ್ತಿಲ್ಲ, ಇದೇನಾರ ಹುಳ ಅನ್ನಿಸ್ತಾ ಇದೆಯಾ? ಇನ್ನೂ ಅರ್ಥ ಆಗಿಲ್ವಾ ಯಾರಿಗೂ? ಭಯ ಆಗ್ತಾ ಇದೆಯಾ? ಆತಂಕ? ಅಲ್ಲ ರೀ, ನಾನು ಸಿನಿಮಾ ಮಾಡಿರೋದು ಏನು, ನೀವೆಲ್ಲ ಏನು ಅನ್ಕೊಂಡಿದ್ದೀರಾ? ಓ ಮೈ ಗಾಡ್, ನಾನೇನೋ ಅಸ್ಟ್ರಾಲಜರು. ಬಟ್ ಒಂದು ಖುಷಿ ಆಯಿತು, ಎಫೆಕ್ಟಿವ್ ಆಗಿದೆ ಅನ್ನಿಸ್ತು ನಿಜವಾಗ್ಲು. ಆಮೇಲೆ ಉಪಿ ಸರ್, ಈ ಸಿನಿಮಾದಲ್ಲಿ ಗಂಡು ಹೆಣ್ಣು ಎರಡೂ ಆಗಿರ್ತೀರಾ ನೀವು? ಗಂಡು ಹೆಣ್ಣು ಎರಡೂ ಆಗಿರ್ತೀರಾ ಅಂತ. ಗಂಡು ಹೆಣ್ಣು ಯಾಕಂದ್ರೆ ನೈಲ್ ಪಾಲಿಶ್ ಎಲ್ಲ ಹಾಕಿದಿರಲ್ಲ, ಅದಕ್ಕೆ ಕೇಳಿದೆ. ಯಾಕೆ ಹೀರೋಯಿನ್ ಬಂದಿಲ್ಲ ಅಂತ ಕೇಳ್ತಾ ಇದ್ದೀರಾ? ಅಲ್ಲ, ಹಂಗಲ್ಲ. ಅವ್ರು ಕರೆದಿಲ್ಲ, ನಾನೇನು ಮಾಡಲಿ? ನೋಡಿ, ಇನ್ನೊಬ್ರು ಬಂದಿದ್ದಾರೆ, ನಿಧಿ ಅವ್ರು ಬಂದಿದ್ದಾರೆ, ಬನ್ನಿ ಮೇಲ್ಗಡೆ. ನನ್ನೇ ಹೀರೋಯಿನ್ ಅನ್ಕೊಂಡ್ಬಿಡ್ತಾರೆ ಆಮೇಲೆ ಇವರು. ನಿಮ್ಮ ಪ್ರಜಾಕೀಯ ಅಂದ್ರು ಅಲ್ಲೇ ನಿಮ್ಗೆ ಅರ್ಥ ಆಗಿಲ್ಲ ಪ್ರಜಾಕೀಯ ಅಂತ. ಯಾವತ್ತು ನೀವು ನಮ್ಮ ಪ್ರಜಾಕೀಯ ಅಂತಿರೋ, ಇದು ಟೋಟಲಿ ಸಿನಾರಿಯೋ ಚೇಂಜ್ ಆಗಿಬಿಡುತ್ತೆ. ನಾವು ಪುರುಷ ಆಗಿರೋದ್ರಿಂದ ಈ ಪ್ರಕೃತಿ ಜೊತೆ ಬದುಕಬೇಕಲ್ಲ. ಪ್ರಕೃತಿ ಪುರುಷ ಸಮ್ಮಿಲನ ಅದು. ಇದರಲ್ಲೂ ಅದನ್ನು ನೋಡ್ತೀರಾ ನೀವು, ಬೇರೆ ಥರ ನೋಡ್ತೀರಾ. ಸರಿ, ಪ್ಯಾನ್ ಇಂಡಿಯಾ ಅಂತ ಮಾಡೋಕ್ಕಾಗಲ್ಲ. ಈಗ ಅದೆಲ್ಲ ನೋಡ್ಬಿಟ್ಟಿದ್ದೀರಾ ನೀವು. ಪ್ಯಾನ್ ಇಂಡಿಯಾ ಅಂದಿರೋದು ಎಲ್ಲೋ ಹೋಗಿರೋದು, ಆ ಸಿನಿಮಾ ಪ್ಯಾನ್ ಇಂಡಿಯಾ ಆಗೋದು ಅದು ನಮ್ಮ ಕೈಲಿಲ್ಲ. ನೋಡಿ, ಅದೇ ಹೇಳಿದ್ದು, ನಾವು ಸ್ಟಾರ್ಟ್ ಮಾಡಿದಾಗ ಅಂದ್ಕೊಂಡಿರಲಿಲ್ಲ. ಮಾಡ್ತಾ 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 ಅದಾಯಿತು. ತೆಲುಗಲ್ಲಿ ಮಾಡೋಣ ಅಂದರು, ಆಮೇಲೆ ತಮಿಳಲ್ಲೂ ಮಾಡೋಣ ಅಂದರು, ಆಮೇಲೆ ಹಿಂದಿಲಿ ಮಾಡೋಣ ಅಂದರು. ಹಾಗೆ ವಿಷುವಲಿನೂ ಬೇರೆ ಆಗ್ತಾ ಆಗ್ತಾ ಇವರು ಒಂದು ಲೆವೆಲ್ ಕೊಟ್ಟೋಗಿ, ಸರ್ ವರ್ಲ್ಡಲ್ಲೇ ಮಾಡ್ಬಿಡ್ತೀನಿ ಇದನ್ನು, ಇದು ಆ ಥರ ಸಬ್ಜೆಕ್ಟು ಅಂತ. ಅದೇನೋ ಮಾಡ್ತಾಯಿದ್ರೇನೋ ಗೊತ್ತಿಲ್ಲ, ಸ್ಪ್ಯಾನಿಷು ಗೀನಿಷ್ ಅದೇನೋ ಪ್ಲ್ಯಾನ್ ಮಾಡ್ತಾಯಿದ್ರು ಗೊತ್ತಿಲ್ಲ. ಮೋಸ್ಟ್ಲಿ ನೆಕ್ಸ್ಟ್ ಇವ್ರು ವರ್ಲ್ಡ್ ಫಿಲಮ್ ಮಾಡ್ಬೋದು ಮೋಸ್ಟ್ಲಿ. ನೀವು ಮಾಡೋದಕ್ಕೆ ನನಗೆ ಹೇಳ್ತಾ ಇದ್ರಿ ಅನ್ಸುತ್ತೆ. ನಿಮ್ಮ ಒಳಗಿರುವಂಥ ಕ್ರಿಯೇಟಿವ್ ಸ್ಯಾಟಿಸ್ಫ್ಯಾಕ್ಷನ್. ನೀವು ಕತೆ ಬರೆದ್ರೆ ನಾನು ಮಾಡ್ತೀನಿ. ಬಟ್ ಸಿಕ್ಕತ್ತು ನಿಜವಾಳು ಮಗ ಅಲ್ವಾ? ಸರ್ ಅದೇ ರಿಲೀಸ್ ಪ್ಲಾನ್ ಬಗ್ಗೆ ಹೇಳಿ ಸರ್. ಸ್ವಲ್ಪ ಜಾಸ್ತಿ ನಿಮ್ಗೆ ಅದರಿಂದ ಸ್ವಲ್ಪ ಎಮೋಷನ್, ಅದಕ್ಕೋಸ್ಕರ ಅವ್ರು ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ, ನುಗ್ತಾ ಇರ್ತಾರೆ. ಇಲ್ಲ ಹಿಂಗಾಗಬೇಕು ಅಂತ. ಓಕೆ ಸರ್, ಈಗ ಬೇರೆ ರಾಜ್ಯಗಳಿಗೂ ಕೂಡ ಏನೋ ಪ್ರಮೋಷನ್ಗೆ ಹೋಗೋ ಪ್ಲಾನ್ಗಳು, ಅಲ್ಲೆಲ್ಲ ಪ್ರೆಸ್ ಮೀಟ್ಗಳು ಆ ಥರ ಏನು ಪ್ಲಾನ್ ಮಾಡ್ಕೊಂಡಿದ್ದೀರಾ? ಬೇರೆ ಬೇರೆ ರಾಜ್ಯಗಳಲ್ಲಿ ಪ್ರೆಸ್ ಮೀಟ್ ಮಾಡೋಂಥ ಪ್ಲಾನ್ಗಳೇನಾರು? ಇಲ್ಲ, ಖಂಡಿತ. ನೋಡಿ, ಅಲ್ಲಿದ್ದಾರೆ ನೋಡಿ, ಆಲ್ರೆಡಿ ಅಲ್ಲಿ ಮೆಸೇಜ್ ಮಾಡ್ತಾ ಇದ್ದಾರೆ, ನಾಳೆ ಏನು ನಾಡಿದ್ದೇನು ಅಂತ. ಶ್ರೀಕಾಂತ್ ಅವರು ಕರ್ಕೊಂಬಿಡಿ ಮೇಲೆ ಸ್ಟೇಜ್ ಮೇಲೆ. ಅವರು ಅಯ್ಯೋ ನೆಕ್ಸ್ಟ್ ಆ ಕಡೆ ಹಿಂಗೆ ಎಳ್ಕೊಂಡು ಹೋಗ್ತಾ ಇರ್ತಾರೆ ನಮ್ಮನ್ನು. ಪಬ್ಲಿಸಿಟಿ ಕಿಂಗ್ ಅಲ್ವಾ ಅವರು. ನೆಕ್ಸ್ಟ್ ಶ್ರೀಕಾಂತ್ ಮಾತಾಡ್ತಾರೆ ಎಲ್ಲ. ಓಕೆನಾ? ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ಆಲ್ ಯುವರ್ ವಿಶಸ್, ಥ್ಯಾಂಕ್ಸ್ ಫಾರ್ ಯುವರ್ ಎನ್ಕರೇಜ್ಮೆಂಟ್. ನಿಮ್ಮ ಎನ್ಕರೇಜ್ಮೆಂಟ್ ಯಾವತ್ತೂ ಎಲ್ಲ ಸಿನಿಮಾಗಳ ಮೇಲೂ ಇರಲಿ. ಅದರಲ್ಲಿ ಸ್ವಲ್ಪ ಕಂಟೆಂಟ್ ಸಿನಿಮಾ ಮೇಲೆ ಸ್ವಲ್ಪ ಜಾಸ್ತಿ ಇರಲಿ. ಏನಂತ ಹೇಳಿ ನಿಮ್ಮ ಕ್ಯೂರಿಯಾಸಿಟಿ ಕೇಳ್ತಾನೆ ಇರ್ತೀರ ಇವತ್ತೆಲ್ಲ, ಕ್ವಶನ್ ಮೇಲೆ ಕ್ವಶನ್ನು. ಬಟ್ ಖುಷಿ ಅನಿಸುತ್ತೆ ನಿಮ್ಮ ಬಗ್ಗೆ ನಿಜವಾಳು. ಪ್ರೊಡ್ಯೂಸರ್ ಬಗ್ಗೆ ಕಾಳಜಿ. ಸರ್ ದುಡ್ಡು ಬಂತ, ಸರ್ 2 ಪಿಕ್ಚರ್ ರಿಲೀಸ್ ಆಗ್ತಿದೆ, ನಿಮ್ಮ ಕತೆ ಏನು? ನಿಮ್ಗೆ ಅದಂತೂ ಚೆನ್ನಾಗಿ ಗೊತ್ತಾಗಿದೆ. ಯಾಕಂದರೆ ನಿರ್ಮಾಪಕರಿದ್ದರೆ, ಇಂಡಸ್ಟ್ರಿ ಇದ್ದರೆ, ನೀವು ಇರ್ತೀರ, ನಾವು ಇರ್ತೀವಿ, ಎಲ್ಲರೂ ಇರ್ತಾರೆ. ಗುಡ್, ವೆರಿ ಗುಡ್. ಅದಕ್ಕೆ ಎಲ್ಲರನ್ನ ಕೇಳ್ಕೊಳ್ಳೋದು ಒಂದೇ ಏನಂದರೆ, ಖಂಡಿತ, ಯಾಕಂದರೆ ಹೇಳಿ ರಿವ್ಯೂಸ್ ಬರಬೇಕು. ಆ್ಯಕ್ಚುಲಿ ಸಿನಿಮಾಗಳ ಬಗ್ಗೆ ಖಂಡಿತ ಬರಬೇಕು. ಅದು ಭಾಳ ಒಳ್ಳೆಯದು. ಏನು ಹೇಳಿ, ಅಲ್ಲಿ ಇಲ್ಲಿ ನಮ್ಮನ್ನು ಕಾಲು ಹೇಳೋದು, ಇದು ಸರಿ ಇಲ್ಲ, ತಪ್ಪು ಅಂತ ಹೇಳಬೇಕು. ಬಟ್ ಅದೇ ಆ್ಯಕ್ಚುಲಿ ಏನೋ ಒಂದು ಇದು ಹಾಳು ಮಾಡೋ ಥರ ಆಗಬಾರ್ದು. ಆ್ಯಕ್ಚುಲಿ ಏನು ಹೇಳಿ, ಆ ಒಂದು ಇದು ಎಲ್ಲರಿಗೂ ಬೇಕು ಆ್ಯಕ್ಚುಲಿ, ಅಲ್ವಾ? ಏನು ಹೇಳಿ, ಇವಾಗ ನನ್ನ ರಿವ್ಯೂನೇ ಜನಗಳ ರಿವ್ಯೂ. ನಾನು ಹೇಳಿದ್ನಲ್ಲ ಪಿಕ್ಚರ್ದು ಅಷ್ಟಿಷ್ಟೆಲ್ಲ ಬೈದಿರೋದು ನಮಗೆ. ನನಗೆ ಅನ್ನಿಸ್ತು ಯಾಕಾರ ಪಿಕ್ಚರ್ ಮಾಡೋಕ್ಕೂ ಅಂತ. ನೀವು ನಂಬಲ್ಲ, ಈ ಮಾಸ್ ಜನಕ್ಕೆ ಪಿಕ್ಚರ್ ತೋರಿಸ್ರೆ ಕರೆಕ್ಟಾಗಿ ಹೇಳ್ಬಿಡ್ತಾರೆ ಅಂದ್ಬಿಟ್ಟು ನಾನು ಒಂದು 15-20 ಜನ ನನಗೆ ಗೊತ್ತಿಲ್ದೇನೆ, ಯಾರೋ ಆಟೋ ಡ್ರೈವರ್ಸು, 1 ಜನ ವರ್ಕರ್ಸು, ಅವ್ರನ್ನ ಕರೆಸ್ಬಿಟ್ಟು, ನಾನು ಕರೆದಿರೋದಲ್ಲ ನೀನೇ ತೋರಿಸು ಅಂತ ಪಿಕ್ಚರ್ ತೋರಿಸಿ ನನ್ನ ಫ್ರೆಂಡ್ ಒಬ್ಬನಿಗೆ ಅವನ ಹತ್ರ ಒಪಿನಿಯನ್ ಕೇಳಿದೆ. ಅವನಿಗೆ ತಲೆ ಕೆರ್ಕೊಂಬಂದ, ಏನು ಇವ್ರಿಗೆಲ್ಲ ಇಷ್ಟ ಆಗುತ್ತೆ ಅಟ್ಲೀಸ್ಟ್ ಅಂದರೆ, ಉಪ್ಪಿ ಯಾಕಮ್ಮ ಈ ಥರ ಸಿನಿಮಾ ಮಾಡಿದ್ಯಾ ಅಂತ ಕೇಳಿದ್ರು. ಏನಂತೀರಾ? ಒಂದು ಹೇಳ ನಿಮಗೆ ಸತ್ಯ, ನನ್ನ ಪ್ರಕಾರ ಆಡಿಯನ್ಸ್ ಯಾವತ್ತೂ ತಪ್ಪೇ ಮಾಡಲ್ಲ. ನನ್ನ ಪ್ರಕಾರ ಅವ್ರು ಯಾವತ್ತೂ ಅಲ್ಟಿಮೇಟ್ ಜಡ್ಜ್. ಅವ್ರ ಕಡೆಯಿಂದ ಬರೋ ಇದಿದೆಯಲ್ಲ 100%
ಅದನ್ನು ನಾವು ಒಪ್ಕೊಳ್ಳೇಬೇಕು. ಏನು ಹೇಳಿ, ಅದೇ ಅಲ್ಟಿಮೇಟ್ ಶಾಶ್ವತ. ಯಾವಾಗಲೂ ಅಷ್ಟೇ ಕಂಟೆಂಟು ನಾವೇನು ಆನೆಸ್ಟಾಗಿ ವರ್ಕ್ ಮಾಡಿರ್ತೀವಿ, ಆಮೇಲೆ ಜನ ಯಾವ ಥರ ರಿಸೀವ್ ಮಾಡ್ತಾರೆ ಅವ್ರ ಒಪಿನಿಯನ್. ಎಲ್ಲ ಟೈಮು ಎಲ್ಲರೂ ಸಕ್ಸಸ್ಫುಲ್ ಆಗೋಕ್ಕಾಗಲ್ಲ ಅಲ್ವಾ? ಆಗಕ್ಕಾಗತ್ತಾ? ಏಳು ಬೀಳು ಇರಲೇಬೇಕು ಜೀವನ ಅಂದರೆ. ಬಟ್ ಆ ಥರ, ಬಟ್ ಆಲ್ವೇಸ್ ವಿ ಶುಡ್ ರೆಸ್ಪೆಕ್ಟ್ ನಮ್ಮ ಆಡಿಯನ್ಸ್ನ, ನಮ್ಮ ಪ್ರೇಕ್ಷಕ ಮಹಾಪ್ರಭು ನಾವು ಇದು ಮಾಡಲೇಬೇಕು. ಆ ಕಾನ್ಫಿಡೆನ್ಸಲ್ಲೇ ಸಿನಿಮಾ ಮಾಡಿದ್ದೀವಿ. ಅವ್ರು ಯಾರೋ ಹೇಳಿದ್ರು ಕನ್ಫ್ಯೂಸ್ ಮಾಡ್ತಾರೆ ಅಂತ. ಸತ್ಯ ಹೇಳ, ನಾನು ಎಷ್ಟು ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂದರೆ ನೀವೇ ಶಾಕ್ ಆಗ್ಬಿಡ್ತೀರಾ. ನನ್ನ ಜೊತೆ ಒಂದು ಸಿನಿಮಾ ವರ್ಕ್ ಮಾಡಿ ಗೊತ್ತಾಗುತ್ತೆ, ಇದು ಅರ್ಥ ಆಗುತ್ತಾ, ಈ ಡೈಲಾಗ್ ಅರ್ಥ ಆಗುತ್ತಾ, ಈ ಶಾಟ್ ಅರ್ಥ ಆಗುತ್ತಾ, ಇದನ್ನೇ 100 ಸತಿ ಯೋಚನೆ ಮಾಡ್ತೀನಿ. ಅದ್ರ ಮೇಲೂ ಕನ್ಫ್ಯೂಸ್ ಆದರೆ ನಾನೇನು ಮಾಡೋಕ್ಕಾಗಲ್ಲ. ಯಾಕೆ ಈಗಲೇ ಪೇಮೆಂಟ್ ಇಸ್ಕೊಳ್ಳೋಣ ಅಂತಲ್ಲ? ಬಲೆ ಇದ್ದೀರಿ ನೀವು ಸರ್. ಪಾರ್ಟ್ 2 ಸೇರಿ ಮಾತಾಡ್ಬಿಡಿ ಸರ್ ಅಂತ. ಡಿಸ್ಕೌಂಟ್ ಅವಾಗ ನೋಡಿ, ಇಲ್ಲಿ ಪ್ರೊಡ್ಯೂಸರ್ ನೀವು ಪಾರ್ಟ್ 2 ಅಂದರೆ ಡಿಸ್ಕೌಂಟ್ ಅಂತಾರೆ. ಯಾಕೆ ಬೇಕು ಇವೆಲ್ಲ? ಬೇಡ ಬಿಡಿ. ಏನಕ್ಕೆ ಬೇಕಾ? ನೀವು ಈ ಪಿಕ್ಚರ್ ನೋಡಿದ್ರ ಮೇಲೆ ಸೇರ್ತೀವಲ್ಲ ಸಕ್ಸಸ್ ಮೀಟ್ಗೆ, ಅವಾಗ ಮಾತಾಡೋಣ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.